ಜಯತಿ ಪರಾಶರಸೂನು ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯ ಹಾಸ್ಯಕಮಲಗಲಿತಂ ವಾಗ್ಮಯಮೃತಂ ಜಗತ್ಪಿಬತಿ ಭುಜಗಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನಃ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರಣಯೇ ಪೂರ್ಣಬೋಧಂ. ನನ್ನ ಅಧ್ಯಾತ್ಮ ಬಂಧುಗಳೇ, ಕಳೆದ ಬಾರಿ ದ್ವಾದಶ ಸ್ತೋತ್ರದ 8 ಸ್ತೋತ್ರಗಳನ್ನು ಏನೋ ಮುಗಿಸಿದ್ದೆ. ಈ ಬಾರಿ 8-9 ಸ್ತೋತ್ರಗಳಾಗಿರಬೇಕು. ಈ ಬಾರಿ ಅದರ ಮುಂದುವರಿಕೆ, ಈ ಬಾರಿ ಅದನ್ನು ಮುಕ್ತಾಯ ಮಾಡೋಣ ಅಂತ ಆಲೋಚನೆ ಇದೆ. ಎಲ್ಲಿವರೆಗೆ ಬರುತ್ತೆ ಗೊತ್ತಿಲ್ಲ. ಇವತ್ತು ನಾವು ನೋಡ್ತಕ್ಕಂಥದ್ದು ಅವನ ಶ್ರೀಪತಿರ ಪ್ರತಿರಧಿಕೇಶಾದಿಭವಾದೆ ಅನ್ನುವಂಥದ್ದು. ಭಗವಂತನ ಪಾದಾದಿ ಕೇಶಾಂತ ವರ್ಣನೆ ಮೇಲು ನೋಟಕ್ಕಿದೆ. ಅದರಲ್ಲಿ ಒಂದೆರಡು ಪದ್ಯಗಳಲ್ಲಿ ದಶಾವತಾರದ ವರ್ಣನೆ ಕೂಡ ಗೂಢವಾಗಿ ಅಂತರ್ಗತವಾಗಿದೆ. ಆ ಸ್ತೋತ್ರದ ಅರ್ಥ ವಿಸ್ತಾರವನ್ನು ಈ ಬಾರಿ ಈಗ ಮೊದಲು ನೋಡೋಣ. ಅದು ಮುಗಿದ ಮೇಲೆ ಮತ್ತೆ 2 ಸ್ತೋತ್ರ ಇದೆ. ಆಮೇಲೆ ಮತ್ತೊಂದು ಸ್ತೋತ್ರ ಇದೆ. ಅದು ಆಚಾರ್ಯರು ತನ್ನ ತತ್ವವಿವೇಕದ ಕೊನೆಯಲ್ಲಿ ಹೇಳಿದ್ದು. ಆಮೇಲೆ ಕಂದುಕ ಸ್ತುತಿ ಇದೆ. ಇನ್ನೂ 4-5 ಪದ್ಯಗಳಿವೆ ನೋಡಬೇಕಾದ್ದು. ಇದು 19 ಅಂದರೆ ಕೊನೆಗೆ ಕೊಲಫೋನ್ ಸೇರಿ 18 ಪದ್ಯಗಳಲ್ಲಿ ಭಗವಂತನ ಪಾದಾದಿ ಕೇಶಾಂತ ವರ್ಣನೆ ಮಾಡತಕ್ಕಂಥ ಒಂದು ವಿಚಿತ್ರವಾದ ಹಾಡುಗಬ್ಬ ಇದು. ಇದನ್ನು ವಾಸ್ತವಿಕವಾಗಿ ಛಂದೋಬದ್ಧವಾಗಿ ಸಂಸ್ಕೃತದ ಛಂದಸ್ಸಿನ ನಡೆ ಇಲ್ಲ ಇದರಲ್ಲಿ. ಇದು ನಿಜ ಹಾಡುವುದಕ್ಕೆ ಬೇಕಾಗಿರತಕ್ಕಂಥದ್ದು, ಕೋರಸ್ ಆಗಿ ಹಾಡುವುದು. 2ನೇ ಪಾದ ಅದು ಪಲ್ಲವಿಯಂತೆ, ಕರುಣಾಪೂರ್ಣ ವರ ಪ್ರದಚರಿತಂ ಜ್ಞಾಪಯ ಮೇತೆ, ಅದನ್ನು ಎಲ್ಲರೂ ಕೋರಸ್ ಆಗಿ ಹಾಡಬೇಕು. ಒಂದು ಲೈನ್ ಆಚಾರ ಹಾಡೋದು. ಹೀಗೆ ಆಚಾರ್ಯರು ಯಾತ್ರೆ ಹೋದಾಗ ದೇವರ ನಾಮ ಹಾಡ್ತಾ ಹೋಗ್ತಾ ಇರೋದು. ಅವರು ಅವನ ಶ್ರೀಪತಿರ ಪ್ರತಿರಧಿಕೇಶಾದಿಭವಾದೆ ಅಂತ ಆಚಾರ್ಯ ಹೇಳಬೇಕು. ಆಮೇಲೆ ಕೋರಸ್ ಆಗಿ ಎಲ್ಲರೂ ಕರುಣಾಪೂರ್ಣ ವರ ಪ್ರದಚರಿತಂ ಜ್ಞಾಪಯ ಮೇತೆ ಅಂತ ಹೇಳಬೇಕು. ಹಾಗೆ ಅದು ಅದರ ನಡೆಯು ಬಹಳ ಚಮತ್ಕಾರವಾಗಿದೆ. 2 ಲಘು 2 ಗುರು, ಆಮೇಲೆ ಪುನಃ 2 ಅವನ ಶ್ರೀ ಅವನ ಶ್ರೀ ಪತಿ 2 ಗುರು, 2 ಲಘು 2 ಗುರು 2 ಲಘು, ಆಮೇಲೆ ಗುರು ಲಘು ಲಘು, ಹೀಗೆ ಒಂದು ಪಾದದಲ್ಲಿ. ಆಮೇಲೆ ಅಧಿಕೇಶ 2 ಲಘು 2 ಗುರು, ಆಮೇಲೆ ಪುನಃ 2 ಲಘು 2 ಗುರು, ಹೀಗೆ. ವಾಸ್ತವಿಕವಾಗಿ ಹಾಗಲ್ಲ, ಅದು 4 ಮಾತ್ರೆಗಳದ್ದು. ಅವನ ಶ್ರೀ, ಅವನ ಅನ್ನೋ 4 ಮಾತ್ರೆ, ಶ್ರೀಪತಿ 4 ಮಾತ್ರೆ, ಅಪ್ರತಿ 4 ಮಾತ್ರೆ, ಹೀಗೆ 4 ಮಾತ್ರೆಗಳ 12 ಮಾತ್ರೆಗಳ ಒಂದು ಪಾದ. ಒಟ್ಟಿಗೆ 12 48 ಮಾತ್ರೆಗಳ ಪದ್ಯ ಅದು. ಅದನ್ನು ಬೇರೆ ಬೇರೆ ಲಯದಲ್ಲಿ ಆಚಾರ್ಯರು ನುಡಿಸ್ತಾರೆ. ಅಂದರೆ ಸಂಗೀತಗಾರರಿಗೆ ಒಂದು ರಸದೌತಣ ಇದು. ಅದನ್ನು 4 ಮಾತ್ರೆಯನ್ನು 2 ಮಾತ್ರೆಗಳಾಗಿ ತುಂಡು ಮಾಡಿ ಅಲ್ಲಿ ಪದಗಳನ್ನು ಸ್ಪ್ಲಿಟ್ ಮಾಡ್ತಾರೆ. ಅದು ಕೆಲವು ಕಡೆ ಎರಡೇ ಅಕ್ಷರಗಳು, ಕಜತೂಣಿ ನಿಭಪಾವನ ವರಜಂಘ ಅಮಿತ ಶಕ್ತಿ, ಇಲ್ಲಿ 2 ಅಕ್ಷರಗಳ ಸ್ಪ್ಲಿಟ್ ಆಗುತ್ತೆ. ಕೆಲವು ಕಡೆ 3 ಅಕ್ಷರ. ಅದು ಹೇಗೆ ಬೇಕು ಹಾಗೆ ನಡೆಯನ್ನು ಲಯವನ್ನು ಬದಲಿಸ್ತಾ ಒಂದು ಸುಂದರವಾದ ಹಾಡುಗಬ್ಬ ಇದು. ಅದರಲ್ಲಿ ಅರ್ಥ ವೈಶಿಷ್ಟ್ಯ ಅನ್ನತಕ್ಕಂಥದ್ದನ್ನ ನಾವು ಮುಂದೆ ನೋಡುವಂಥದ್ದು. ಅದು ಛಂದಸ್ಸಿನ ನಡೆಯಲ್ಲಿ ಇರತಕ್ಕಂಥ ಚಮತ್ಕಾರ, ಬಹಳ ಚಮತ್ಕಾರವಾಗಿರತಕ್ಕ ಒಂದು ಛಂದಸ್ಸು. ಇದನ್ನು ಬೇರೆ ಯಾರೂ ಸಂಸ್ಕೃತದಲ್ಲಿ ಬಳಸಲಿಲ್ಲ, ಇಂಥ ಛಂದಸ್ಸನ್ನು. ಆಮೇಲೆ ಆಚಾರ್ಯರ ಈ ಸ್ತೋತ್ರವನ್ನು ನೋಡಿ ಕಮಲಾಕ್ಷ ತೀರ್ಥರು ಅನ್ನೋರೊಬ್ಬರು ಒಂದು ಹರಿಗಾಥ ಅಂತ ಬರೆದಿದ್ದ ಇದೇ ಛಂದಸ್ನಲ್ಲಿ. ಈ ಹಾಗೆ ಪರಮಾನಂದ ಸುತೀರ್ಥ ಮುನಿರಾಜೋ ಹರಿಗಾಥಂ, ಕಮಲಾಕ್ಷ ಬಿದತೀರ್ಥ ಸು ಮುನಿರಾಜೋ ಹರಿಗಾಥ ಅಂತ ಹೇಳ್ಕೊಂಡು ಕಮಲಾಕ್ಷ ತೀರ್ಥರು ಅಂತ ಅವರು ಪೇಜಾವರ ಮಠದ ಅಥವಾ ಅದ್ವಾರ ಮಠದ ಸ್ವಾಮಿಗಳವರು, ಮೂಲ ಪ್ರಶಿಷ್ಯರು ಕಮಲಾಕ್ಷ ತೀರ್ಥರು ಅಂತ. ಅವರೊಬ್ಬರು ಇದೇ ಛಂದಸ್ನಲ್ಲಿ ಮತ್ತೊಂದು ಹಾಡುಗಬ್ಬವನ್ನು ಬರೆದಿದ್ದಾರೆ. ಆದರೆ ಅನಂತರ ಕೂಡ ಈ ಛಂದಸ್ಸನ್ನು ಹೆಚ್ಚು ಜನ ಬಳಸಲಿಲ್ಲ. ಆಚಾರ್ಯರ ಮೊದಲು ಕೂಡ ಈ ರೀತಿಯ ಸಾಮಾನ್ಯ ಸಂಸ್ಥೆ ಛಂದಸ್ಸನ್ನು ಬಳಸ್ತಾರೆ, ಯಾವುದಾದ್ರೂ ವೃತ್ತವನ್ನು ಬಳಸ್ತಾರೆ. ಇದು ಒಂಥರ ಹಾಡುಗಬ್ಬ. ಹಾಡುಗಬ್ಬವನ್ನು ನಾನು ಕಳೆದ ಬಾರಿಯೇ ಹೇಳಿದ್ದೆ. ಹಾಡುಗಬ್ಬವನ್ನು ರಚಿಸಿದವರು 2 ಸಂಸ್ಕೃತದಲ್ಲಿ, ಒಂದು ಜಯದೇವ ಕವಿ, ಮತ್ತೊಂದು ಆಚಾರ್ಯರು. ಅದರ ಸಂಗೀತದಲ್ಲಿ ಪ್ರಭುತ್ವ ಇದ್ದವರು ಮಾತ್ರ
ಇಂಥ ರಚನೆಗಳನ್ನು ಮಾಡ್ತಾರೆ. ಸಂಗೀತ ಗೊತ್ತಿಲ್ಲದೆ ಇದ್ದವರು ಯಾವುದಾದ್ರೂ ವೃತ್ತದಲ್ಲಿ ಬರೀತಾರೆ. ಆಚಾರ್ಯರು ಕರ್ನಾಟಕ ಸಂಗೀತವನ್ನು ಜಗತ್ತಿಗೆ ಕೊಟ್ಟವರು. ಅದರಿಂದ ಸಂಗೀತವನ್ನು ಕೊಟ್ಟರು, ಸಂಗೀತಕ್ಕೆ ಬೇಕಾದಂಥ ವಾಂಗ್ಮಯವನ್ನು ಕೊಟ್ಟು ವಾಗ್ಗೇಯಕಾರರು ಆಗಿದ್ದರು ಅವರು. ಇದು ಭಗವಂತನನ್ನ ವರ್ಣಿಸುವ ಬಗೆಯನ್ನ ಮುಂದೆ ನೋಡೋಣ. ಅವನ ಶ್ರೀಪತಿರಪ್ರತಿರಧಿಕೇಶಾದಿಭವಾದೇ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ ಅನ್ನೋದು ಒಂದು ಪದ್ಯ. ಅವನಃ ಮತ್ತು ಅವನ ಎರಡು ವಿಧವಾಗಿ ಪದಚ್ಛೇದ ಮಾಡಲಿಕ್ಕಾಗತ್ತೆ. ಅದನ್ನು ಪದಚ್ಛೇದ ಅವನಃ ಅಂತ ಇಟ್ಟುಕೊಂಡ್ರೆ ರಕ್ಷಿಸುವವನು ಅಂತ ಅರ್ಥ, ಅವನ ಅಂತ ಇಟ್ಟುಕೊಂಡ್ರೆ ರಕ್ಷಿಸುವವನೇ ಅಂತ ಸಂಬೋಧನೆ. ಅವನು ರಕ್ಷಿಸುವವನು ಅಂಥವನು ಅಂತ ಮುಂದೆ ಸಂಬೋಧನೆ ಬರ್ತದೆ. ಅವನಃ ಅಂತ ಇಟ್ಟುಕೊಂಡು ಇನ್ನೊಂದು ರೀತಿ ಪದಚ್ಛೇದ ಮಾಡ್ಲಿಕ್ಕೆ ಬರ್ತದೆ. ಅವ ನಹ ಅಂದ್ರೆ ನಮ್ಮನ್ನು ರಕ್ಷಿಸು ಅಂತ, ನಹ ಅಂದ್ರೆ ನಮ್ಮನ್ನು ಅಂತ ಅರ್ಥ ಸಂಸ್ಥೆಯಲ್ಲಿ. ಅವ ನಹ ಅಂದ್ರೆ ನಮ್ಮನ್ನು ರಕ್ಷಿಸು. ಅವನಹ ಅನ್ನೋದಕ್ಕೆ ಈಗ ಮೂರು ಥರದ ಅರ್ಥ ಮಾಡ್ಲಿಕ್ಕೆ ಬಂತು. ಈಗ ಒಂದು ಅವನ ಸಂಬೋಧನೆ, ಜಗತ್ತಿನ ರಕ್ಷಕನೇ. ಅವನಹ ಅಂದ್ರೆ ಜಗತ್ತಿನ ರಕ್ಷಕನಾದವನು. ನಹ ಅವ ನಮ್ಮನ್ನು ರಕ್ಷಿಸು. ಎಂಥವನು? ಶ್ರೀಪತಿ ಅಪ್ರತಿಹಿ ಅಂತಂದ್ರು. ಅವನು ಜಗತ್ತನ್ನು ರಕ್ಷಿಸ್ತಕ್ಕವ, ನಮ್ಮನ್ನು ರಕ್ಷಿಸು ಅಂತ ಕೇಳಲಿಕ್ಕೆ ಕಾರಣ ಏನು ಅಂತಂದ್ರೆ, ಯಾರ ಹತ್ರ ರಕ್ಷಣೆಯನ್ನು ಕೇಳಬೇಕು ನಾವು? ಎಲ್ಲರನ್ನೂ ರಕ್ಷಿಸುವ ಒಬ್ಬ ಇದ್ದರೆ ಅವನ ಹತ್ರ ರಕ್ಷಿಸು ಅಂತ ಕೇಳಬೇಕು. ಯಾರೋ 4 ಜನರನ್ನು ರಕ್ಷಿಸಬಲ್ಲವರು, ತಾವು ಇನ್ನೊಬ್ಬರಿಂದ ರಕ್ಷಿತನಾದವರು, ಅಂಥವ್ರ ಹತ್ರ ನಾವು ರಕ್ಷಣೆ ಕೇಳುವಂತಹ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಶ್ರೀಪತಿ ಅಂತಾರೆ. ಜಗತ್ತಿನ ತಾಯಿಯಾದಂಥ ಲಕ್ಷ್ಮಿಗೂ ನೀನು ಒಡೆಯ. ಜಗತ್ತಿನ ತತ್ವಗಳಲ್ಲೇ ಜೀವಕೋಟಿಯಲ್ಲಿ ಹಿರಿಯನಾದವ ಚತುರ್ಮುಖ, ಅವನಿಗೂ ತಾಯಿಯಾಗಿರತಕ್ಕಂಥ ಲಕ್ಷ್ಮಿ, ಅವಳಿಗೂ ಪತಿ ಅಂತಂದ್ರೆ ಇದಕ್ಕಿಂತ ಮಿಗಿಲಾದ ಒಂದು ತತ್ವ ಇನ್ನೊಂದಿಲ್ಲ. ಆದ್ರಿಂದ ನಿನ್ನ ಹತ್ರ ನಾವು ರಕ್ಷಣೆಯನ್ನು ಕೇಳ್ತಾ ಇದ್ದೇವೆ. ಯಾರ್ಯಾರದ್ದು ರಕ್ಷಣೆ ಕೇಳಿ ಏನು ಉಪಯೋಗ? ತಾವೇ ಅರಕ್ಷಿತರಾದವರ ಬಳಿ ನಮ್ಮನ್ನು ರಕ್ಷಿಸು ಅಂತ ಕೇಳಿ ಏನೂ ಉಪಯೋಗ ಇಲ್ಲ. ರಕ್ಷಣೆ ಯಾವುದರಿಂದ? ಭಯದಿಂದ ರಕ್ಷಣೆ. ಎಲ್ಲರೂ ಭಯಗ್ರಸ್ತರು. ಭಯ ಯಾವಾಗ ಬರುತ್ತೆ ಅಂದರೆ 2 ಕಾರಣದಿಂದ ಭಯ ಬರುತ್ತೆ. ಒಂದು ಅಜ್ಞಾನದಿಂದ ಭಯ ಬರುತ್ತೆ, ಇನ್ನೊಂದು ನಮಗಿಂತ ಬಲಿಷ್ಠರಿಂದ ಭಯ ಬರ್ತದೆ. ಭಯಕ್ಕೆ 2 ಕಾರಣ. ಒಂದು ನಮಗೆ ಅಜ್ಞಾನ, ನಾನು ಹಿಂದೆ ಹೇಳಿದ್ದೆ, ರಾತ್ರಿಯ ಹೊತ್ತು ಹೋಗುವಾಗ ಹೆದರಿಕೆ ಆಗತ್ತೆ ಅಂತೇವೆ, ಟಾರ್ಚ್ ಕೊಡಿ ಅಂತೇವೆ. ಕಾರಣ ಏನು ಅಂದರೆ ಅಜ್ಞಾನ, ಏನಿದೆ ಅಂತ ಗೊತ್ತಿಲ್ಲ. ಕತ್ತಲಿನಲ್ಲಿ ಅಜ್ಞಾನದಿಂದ ಭಯ ಬರುತ್ತೆ. ಇನ್ನೊಂದು ನಮಗಿಂತ ಬಲಿಷ್ಠರಿದ್ದರೆ ಅವರು ಏನಾದ್ರು ನಮ್ಮನ್ನು ಸೋಲಿಸಿ ಬಿಡ್ತಾರೋ ಅಂತ ಭಯ. ಹೀಗೆ ಒಂದು ದೃಷ್ಟಿಯಿಂದ ಅದು ಕೂಡ ಒಂಥರದ ಅಜ್ಞಾನವೇ. ಬಲಿಷ್ಠರು ಏನು ಮಾಡ್ತಾರೆ ಅಂತ ಗೊತ್ತಿಲ್ಲದೇ ಇರುವುದರಿಂದಲೇ ಭಯ. ಅವರು ರಕ್ಷಿಸಲೂಬಹುದು, ಸೋಲಿಸಲೂಬಹುದು. ಮೂಲಭೂತವಾದ ಭಯದ ಕಾರಣ ಅಜ್ಞಾನ. 2ನೇ ಭಯದ ಕಾರಣ ನಮಗಿಂತ ಬಲಿಷ್ಠರಾದ ವ್ಯಕ್ತಿ ಇರುವಂಥದ್ದು. ಆದ್ದರಿಂದ ಬ್ರಹ್ಮಾದಿ ದೇವತೆಗಳಿಗೆ ಕೂಡ ಒಂದು ರೀತಿಯಿಂದ ಭಯ ಇದೆ. ಯಾಕೆಂದರೆ ಅಜ್ಞಾನ ಬಂಧರೂಪವಾದ ಸಂಸಾರದಿಂದ ಅವರು ಪಾರಾಗಲಿಲ್ಲ. ಆದರೆ ಬ್ರಹ್ಮದೇವರಿಗೆ ಭಯ ಅನ್ನೋದು ಬಹಳ ನಿಮಿತ್ತ ಮಾತ್ರ, ಒಂದು ನೆಪ. ಯಾಕೆಂದರೆ ಅವರಿಗೆ ಅಜ್ಞಾನ ಇಲ್ಲ ಅಷ್ಟೊಂದು. ಭಗವಂತ ಅವರಿಗಿಂತ ಬಲಿಷ್ಠನಾದ ಒಬ್ಬ ಇದ್ದಾನೆ, ಆದರೆ ಭಗವಂತನಿಂದ ಅಪಾಯ ಇಲ್ಲ ಅನ್ನುವ ಎಚ್ಚರ ಇದೆ. ಬಲಿಷ್ಠರಿಂದ ಭಯ ಇಲ್ಲ, ಆದರೂ ಸೋಬಿಭೇತ್ ಅಂತ ಅವನು ಹೆದರಿದ ಅಂತ ಉಪನಿಷತ್ತರು ಹೇಳ್ತಾರೆ. ಒಂದು ಇಡೀ ಬ್ರಹ್ಮದೇವರ ಜೀವನದಲ್ಲಿ 1-2-3 ಬಾರಿ ಚಿಕ್ಕ ಪ್ರಮಾಣದ ಭಯ, ಅದು ಭಯದ ನಾಟಕ ಇದೆ ಅಂತ ಹೇಳ್ತಾರೆ ಶಾಸ್ತ್ರಗಾರರು. ಅಂತೂ ಭಯ ಇದೆ, ಯಾಕೆಂದ್ರೆ ಅವನಿಗಿಂತ ಬಲಿಷ್ಠನಾದ ಒಬ್ಬ ಇದ್ದಾನೆ. ಭಗವಂತನ ಭೀಷಾ ಸ್ಮಾದ್ವಾತಪ್ಪವತೆ ಭೀಷೋದೇತಿ ಸೂರ್ಯ. ಇಂದ್ರಾದಿ ದೇವತೆಗಳು, ವಾಯುದೇವರು ಅವನ ಭಯದಿಂದ ತಮ್ಮ ಕರ್ತವ್ಯದಲ್ಲಿ ನಿರತರಾಗಿದ್ದಾರೆ. ಅಂದರೆ ಭಯ ಅಂತಂದ್ರೆ ಅಲ್ಲಿ ಅವನ ಆಜ್ಞೆಗೆ ಬದ್ಧರಾಗಿ, ಅವನ ಆಜ್ಞೆಯನ್ನು ಮೀರಿದರೆ ತಮಗೆ ಅಪಾಯ ಇದೆ ಅನ್ನುವ ಎಚ್ಚರ, ಅಷ್ಟೇ ಭಯ ಅಂದರೆ. ಹೀಗೆ ಎಲ್ಲರೂ ಬ್ರಹ್ಮಾದಿ ದೇವತೆಗಳು ಭಯಗ್ರಸ್ತರು. ಒಂದು ದೃಷ್ಟಿಯಿಂದ ಲಕ್ಷ್ಮೀದಿ ಕೂಡ ಭಗವಂತನ ನಿಯತಿಗೆ ಬದ್ಧರಾದವಳೆ. ಇನ್ನೊಂದು ಅಜ್ಞಾನ. ಅಜ್ಞಾನ ಅನ್ನೋದು ಸಂಸಾರ ಬಂಧನಕ್ಕೆ ಕಾರಣವಾಗಿರತಕ್ಕಂಥದ್ದು. ಅದು ಲಕ್ಷ್ಮೀ ದೇವಿಗೆ ಇಲ್ಲ, ಆದರೆ ಬ್ರಹ್ಮಾದಿ ದೇವತೆಗಳಿಗೆ, ಬ್ರಹ್ಮದೇವರಿಗೆ ಅಜ್ಞಾನ ಇಲ್ಲ. ಆದರೆ ಅಜ್ಞಾನದ ಒಂದು ದಗ್ಧಪಟದಂತೆ ಅಂತ ಹೇಳ್ತಾರೆ. ಅದು ನಿಜವಾಗಿ ಸಂಸಾರ ಬಂಧನಕ್ಕೆ ಬೇಕಾಗಿರತಕ್ಕಂಥ ಒಂದು ನೆಪ ಅಷ್ಟೇ. ಆದರೆ ಉಳಿದವರೆಲ್ಲರಿಗೂ ಅಜ್ಞಾನ ಇದೆ. ಅದರಿಂದ ಅಜ್ಞಾನದಲ್ಲಿ ಇರುವವರು, ಭಯಗ್ರಸ್ತರಾದವರು ಯಾರೂ ನಮ್ಮನ್ನು ರಕ್ಷಿಸುವುದು ಸಾಧ್ಯ ಇಲ್ಲ ಪೂರ್ಣ ಪ್ರಮಾಣದಲ್ಲಿ. ಅದಕ್ಕೋಸ್ಕರ ಯಾರ ಹತ್ರ ರಕ್ಷಣೆ ಕೇಳಬೇಕು ಅಂದರೆ ಯಾರಿಗೆ ಅಜ್ಞಾನ ಇಲ್ಲವೋ, ಯಾರು ಭಯಗ್ರಸ್ತನೇ ಅಲ್ಲವೋ ಅವನು. ಅಂದರೆ ಯಾರಕ್ಕಿಂತ ಉತ್ತಮನಿಲ್ಲವೋ ಅವನು ಭಯಗ್ರಸ್ತನಾಗುವುದಿಲ್ಲ. ಭಗವಂತನ ಒಬ್ಬನಿಗೆ ಅಜ್ಞಾನ ಇಲ್ಲ. ಯಾಕೆಂದರೆ ಅಜ್ಞಾನ ಬರುವುದು ತಮೋಗುಣದಿಂದ, ರಜೋಗುಣದಿಂದ. ಅದು ಗುಣಮಾನಿನಿಯಾಗಿರತಕ್ಕಂತಹ ಪ್ರಕೃತಿಯಿಂದ. ಅವಳಿಗೂ ನಿಯಾಮಕನಾಗಿರತಕ್ಕಂತಹ ಭಗವಂತನಲ್ಲಿ ಅಜ್ಞಾನ ಇರುವುದು ಸಾಧ್ಯ ಇಲ್ಲ. ಮತ್ತು ಲಕ್ಷ್ಮಿಗೂ ಪತಿ ಆದ್ದರಿಂದ ಅವನಿಗಿಂತ ಉತ್ತಮನಾದವ ಇನ್ನೊಬ್ಬ ಇರುವುದು ಸಾಧ್ಯ ಇಲ್ಲ. ಹಾಗಾಗಿ ಶ್ರೀಪತಿ ಅನ್ನುವಂಥ ಶಬ್ದ ಭಗವಂತನೇ ಯಾಕೆ ನಮ್ಮನ್ನು ರಕ್ಷಿಸಬೇಕು ಅಂತಂದ್ರೆ, ಭಗವಂತ ಎಲ್ಲಕ್ಕಿಂತ ದೊಡ್ಡವ ಮತ್ತು ಭಗವಂತ ಅಜ್ಞಾನ ದೂರ.
ಅಜ್ಞಾನ ಬದ್ಧರಾದವ, ನಮಗಿಂತ ಉತ್ತಮರಿಂದ ಭಯಗ್ರಸ್ತರಾದವ, ಅಂಥವರಿಂದ ರಕ್ಷಣೆಯನ್ನು ಪಡೆಯಬೇಕು ಅನ್ನುವ ಅಭಿಪ್ರಾಯ. ಅವನ ಶ್ರೀಪತಿ ಅಪ್ರತಿ ಅಂತ ಅದನ್ನೇ ಮತ್ತೆ ಸ್ಪಷ್ಟವಾಗಿ ಹೇಳಿದರು. ಭಯ ಇನ್ನೊಬ್ಬರಿಂದ ಬರಬಹುದು, ಉತ್ತಮರಿಂದ ಭಯ ಬರಬಹುದು, ಅಥವಾ ನಮ್ಮ ಸಮಾನ ಸ್ಕಂಧರಿಂದಲೂ ಭಯ ಬರಬಹುದು. ಸಮಾನ ಸ್ಕಂಧರು ಹೋರಾಟಕ್ಕೆ ನಿಂತರೆ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಹೇಳಲಿಕ್ಕೆ ಬರುವುದಿಲ್ಲ. ಸದೃಶನಿಂದ, ಸಮಾನನಿಂದ ಅಥವಾ ಉತ್ತಮನಿಂದ ಭಯ ಅಂತಿರೋದು. ಭಗವಂತನಿಗೆ ಉತ್ತಮನಿಲ್ಲ ಅಂತ ಆಯಿತು. ಅಪ್ರತಿ ಅಂದ್ರು, ಸಮಾನನೂ ಇಲ್ಲ. ಪ್ರತಿ ಅಂದರೆ ಅವನ ಪ್ರತಿಸ್ಪರ್ಧಿಯಾಗಿ ನಿಲ್ಲತಕ್ಕ ಸರಿಸಮಾನನಾದವ. ಭಗವಂತನಿಗೆ ಸಮಾನನೂ ಇಲ್ಲ, ಭಗವಂತನಿಗೆ ಉತ್ತಮನೂ ಇಲ್ಲ. ಅದರಿಂದ ಅವನು ಮಾತ್ರವೇ ಎಲ್ಲವನ್ನು ರಕ್ಷಿಸಬಲ್ಲ ಅಂತ. ಅವನ ಶ್ರೀಪತಿ. ಇಲ್ಲಿ ನಹ ಅವ ಅನ್ನೋದಕ್ಕೂ ಕೂಡ ಎರಡರ್ಥ ಮಾಡ್ಬೋದು. ನಹ ಅಂದರೆ ಇಡೀ ನಿನ್ನ ಭಕ್ತ ಸಮುದಾಯವನ್ನು, ಬಹುವಚನಿದೆ ನಮ್ಮನ್ನು ಅಂತ. ನಾವು ಅಂತಂದಾಗ ಆಚಾರ್ಯರು ತನ್ನನ್ನ ಜೊತೆಗೆ ಇಡೀ ಭಗವಂತನ ಭಕ್ತ ಸಮುದಾಯವನ್ನ, ಸಾತ್ವಿಕ ಜೀವಕೋಟಿಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಹೇಳಿದ್ದು ಅಂತ ಒಂದು. ಮತ್ತೊಂದು ನಹ ಅಂದ್ರೆ ನಮ್ಮನ್ನು ಅಂದ್ರೆ ನನ್ನನ್ನು ಅಂತ ಅರ್ಥ, ವಾಯುದೇವರನ್ನೇ. ಯಾಕೆಂದ್ರೆ ಆತ್ಮನಿ ಬಹುವಚನಂ ಅಂತ ಸಂಸ್ಕೃತದಲ್ಲಿರುವುದು. ನಾನು ಅನ್ನುವುದನ್ನು ಬಹುವಚನದಲ್ಲಿ ಹೇಳಬಹುದು. ಆದರೆ ಇನ್ನೊಬ್ಬರನ್ನು ಬಹುವಚನದಲ್ಲಿ ಹೇಳುವಾಗ ಬಹುಮಂದಿಯೇ ಇರಬೇಕು ಸಂಸ್ಥೆಯಲ್ಲಿ. ಅವರು ಅಂತ ಒಬ್ಬ ವ್ಯಕ್ತಿಗೆ ಸಂಸ್ಥೆಯಲ್ಲಿ ಹೇಳುವುದಿಲ್ಲ. ಆದರೆ ನಮ್ಮನ್ನು ನಾವು ಅಂತ ಹೇಳ್ಬೋದು. ನಾವು ಅಂತಂದ್ರೆ ನಾನು ಅಂತ ಅರ್ಥ. ಕಾರಣ ಏನು ಅಂತಂದ್ರೆ, ನಾನು ಅಂತ ಒಬ್ಬ ವ್ಯಕ್ತಿಯಾಗಿ ಯಾರೂ ಏನನ್ನೂ ಮಾಡುವುದಿಲ್ಲ. ನಾನು ಏನಾದರೂ ಮಾಡ್ತೇನೆ ಅಂದರೆ ಏನು ಮಾಡ್ತೇನೆ? ನನ್ನ ಇಂದ್ರಿಯಗಳ ಮೂಲಕ ಏನನ್ನೋ ಮಾಡ್ತೇನೆ. ಕಣ್ಣಿನ ಮೂಲಕ ನೋಡ್ತೇನೆ, ಕಿವಿಯ ಮೂಲಕ ಕೇಳ್ತೇನೆ. ಇದು ಇಂದ್ರಿಯಗಳ ಮೂಲಕ ಏನು ಮಾಡುವುದಿದ್ರು ಮನಸ್ಸಿನ ಮೂಲಕ ಯೋಚಿಸ್ತೇನೆ. ಯಾವ ಕ್ರಿಯೆ ಆಗಬೇಕಾಗಿದ್ದರೂ ಕಾಯೇನ ವಾಚಾ ಮನಸ ಅಂತ ಬಾಯಿಯ ಮೂಲಕ ಮಾತನಾಡುವುದು. ಈ ಇಂದ್ರಿಯಗಳ ಮೂಲಕ, ಕರ್ಣಗಳ ಮೂಲಕ ನಮ್ಮ ಕಾರ್ಯವನ್ನು ಮಾಡ್ತೇವೆ. ಪ್ರತಿಯೊಂದು ಕರ್ಣದಲ್ಲೂ ಇಂದ್ರಿಯಾಭಿಮಾನಿ ದೇವತೆಗಳಿದ್ದಾರೆ. ಹಾಗಾಗಿ ನನ್ನ ಮೂಲಕ ನಾನೇ ನಾನಾಗಿ ಏನನ್ನೂ ಮಾಡುವುದಿಲ್ಲ. ಇಂದ್ರಿಯಾಭಿಮಾನಿ ದೇವತೆಗಳ ಮೂಲಕ ನಾನು ಮಾಡ್ತೇನೆ ಎನ್ನುವ ಅನುಸಂಧಾನಕ್ಕೋಸ್ಕರ ಪ್ರಾಚೀನರು ನಾನು ಅಂತ ಅಂತಿರ್ಲಿಲ್ಲ, ನಾವು ಅಂತಾರೆ. ನಾವು ಅಂದರೆ ನನ್ನ ಒಳಗಿರತಕ್ಕ ದೇವತೆಗಳು ನನ್ನ ಮೂಲಕ ಮಾಡಿಸ್ತಾರೆ ಅನ್ನುವುದನ್ನ ಆ ಅನುಸಂಧಾನ ಮಾಡುವುದಕ್ಕೋಸ್ಕರ ಏಕವಚನವನ್ನು ಬಳಸದೆ ಬಹುವಚನವನ್ನು ಬಳಸ್ತಿದ್ರು. ಹಾಗಾಗಿ ನಹ ಅಂದ್ರೆ ಒಬ್ಬನೇ ವ್ಯಕ್ತಿ ನಾವು ಅಂತ ಹೇಳಬಹುದು. ಆದರೆ ಆಚಾರ್ಯರಿಗೆ ನಾವು ಅಂತ ಹೇಳಿದಾಗ ಯಾರು? ಇಂದ್ರಿಯಾಭಿಮಾನ ದೇವತೆಗಳು ಅವರು ನಿಯಂತ್ರಿಸುವವರು ಯಾರು ಇಲ್ಲವಲ್ಲ. ಅಲ್ಲಿಯೂ ಕೂಡ ಭಗವಂತ ಅನೇಕ ರೂಪದಿಂದ ಅವರನ್ನು, ಒಂದೊಂದು ಇಂದ್ರಿಯದಲ್ಲಿ ಒಂದೊಂದು ರೂಪದಿಂದ ಇದ್ದು ಭಗವಂತ ನಿಯಂತ್ರಿಸ್ತಾ ಇರುವುದರಿಂದ ವಾಯುದೇವರು ಕೂಡ ನಾವು ಅಂತಾರೆ. ಅಂದ್ರೆ ನಾನು ಸ್ವತಂತ್ರವಾಗಿ ಏನೂ ಮಾಡ್ತಾ ಇಲ್ಲ, ಭಗವಂತರ ಅನೇಕ ರೂಪಗಳಿಂದ ಒಳಗೆ ನಾನು ನಿಯಂತ್ರಿತನಾಗಿ ಮಾಡ್ತಾ ಇದ್ದೇನೆ ಅಂತ. ಹಾಗಾಗಿ ನಹ ಅವ ಅನ್ನೋದಕ್ಕೆ ನಮ್ಮನ್ನು ರಕ್ಷಿಸು ಅಂದ್ರೆ ನನ್ನನ್ನು ರಕ್ಷಿಸು ಅಂತ ಒಂದು ಅರ್ಥ. ಎರಡನೇ ಅರ್ಥ ನಮ್ಮೆಲ್ಲರನ್ನೂ ರಕ್ಷಿಸು ಅಂತ. ನನ್ನನ್ನು ರಕ್ಷಿಸು ಅಂತ ಆಚಾರ್ಯರು ಯಾಕೆ ಪ್ರಾರ್ಥನೆ ಮಾಡಬೇಕು? ಆಚಾರ್ಯರಿಗೆ ಭಗವಂತನ ರಕ್ಷೆ ಇದೆ ಅಂತ ಖಚಿತವಾಗಿ ಗೊತ್ತುಂಟಲ್ಲ. ಅದನ್ನ ರಕ್ಷಿಸು ಅನ್ನುವ ಪ್ರಾರ್ಥನೆ ಭಗವಂತ ನಾನು ಕೃತೋಸ್ಮರ ಕೃತಂ ಸ್ಮರ ಅಂತ ಉಪನಿಷತ್ನಲ್ಲಿದೆ. ನಾನು ಮಾಡಿದ್ದನ್ನು ನೆನಪಿಟ್ಟುಕೋ ಅಂತ. ಭಗವಂತನಿಗೆ ಮರೆತು ಹೋಗುತ್ತೇನೋ, ನೆನಪಿಟ್ಟುಕೋ ಅಂತ ಪ್ರಾರ್ಥನೆ ಯಾಕೆ ಮಾಡ್ತಾರೆ ಅಂದ್ರೆ, ನಾನು ಮಾಡಿರತಕ್ಕಂಥದ್ದನ್ನು ನೆನಪಿಟ್ಟು ನನ್ನನ್ನು ಕಾಪಾಡು ಅನ್ನೋದರ ಅರ್ಥ ನನ್ನ ಮೇಲೆ ನಿನ್ನ ಅನುಗ್ರಹ ದೃಷ್ಟಿ ಇರಲಿ. ಹಾಗೆಯೇ ನನ್ನನ್ನು ರಕ್ಷಿಸು ಅಂದ್ರೆ ರಕ್ಷಣೆಗೆ ಕಾರಣವಾಗಿರತಕ್ಕಂಥ ನಿನ್ನ ಅನುಗ್ರಹ ಸದಾ ನನ್ನ ಮೇಲೆ ಇರುವುದನ್ನ ಪ್ರಾರ್ಥನೆ ಮಾಡುವುದು, ಅದನ್ನು ನೆನಪಿಸಿಕೊಳ್ಳುವುದು. ಹೀಗೆ ಭಗವಂತ ನನ್ನನ್ನು ರಕ್ಷಿಸಲಿ ಅಂತ ಆಚಾರ್ಯರು ಪ್ರಾರ್ಥನೆ ಮಾಡ್ತಾರೆ. ಸಮಸ್ತ ಜೀವಕೋಟಿಯನ್ನು ರಕ್ಷಿಸಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಯಾಕೆಂದ್ರೆ ಅವನಃ ಎಲ್ಲರನ್ನೂ ರಕ್ಷಿಸತಕ್ಕಂಥ ಶಕ್ತಿ ಅವನೊಬ್ಬನೇ. ಕಾರಣ ಏನು? ಅವನು ಶ್ರೀಪತಿ ಅಪ್ರತಿ ಅಂತ. ಅವನು ಸಾಟಿ ಇಲ್ಲದ, ಸದೃಶನಿಲ್ಲದೆ ಇರತಕ್ಕಂಥ ಅವನು ಲಕ್ಷ್ಮೀಪತಿ ಅಂತ. ಉಳಿದವರೆಲ್ಲರಿಗೂ, ವಾಯುದೇವರಿಗೆ ಕೂಡ ಉತ್ತಮರು ಇದ್ದಾರೆ, ಸದೃಶರು ಇದ್ದಾರೆ. ವಾಯುದೇವರಿಗೆ ಸದೃಶರು ರುಜುಗಳು, ಉತ್ತಮರು ಲಕ್ಷ್ಮೀನಾರಾಯಣರು. ಅದರಿಂದ ಅವರಿಗೆ ಅಪ್ರತಿಯೂ ಅಲ್ಲ, ಶ್ರೀಪತಿಯೂ ಅಲ್ಲ. ಉತ್ತಮತ್ವ ಅವರಿಗಿಂತ ಉತ್ತಮರೂ ಇದ್ದಾರೆ, ಅವರಿಗಿಂತ ಸಮಾನರೂ ಇದ್ದಾರೆ. ಆದರೆ ಭಗವಂತನೊಬ್ಬನೇ ಉತ್ತಮನೂ ಇಲ್ಲದ, ಸಮಾನನೂ ಇಲ್ಲದೆ ಇರತಕ್ಕಂಥ ಒಂದು ವಿಶಿಷ್ಟವಾದ ಶಕ್ತಿ. ಅದಕ್ಕೋಸ್ಕರ ಅವನಿಂದ ರಕ್ಷಣೆಯನ್ನು ತಾನು ಕೇಳ್ತೇನೆ. ಅವನಃ ಶ್ರೀಪತಿ ಅಪ್ರತಿ. ಅದನ್ನೇ ಮುಂದೆ ಹೇಳ್ತಾರೆ, ಅಧಿಕೇಶಾಧಿಭವಾದೆ ಅಂತ. ಇದನ್ನ ನಾನಾ ವಿಧವಾಗಿ ಪದಚ್ಛೇದ ಮಾಡ್ಲಿಕ್ಕೆ ಬರುವ ಹಾಗೆ ಆಚಾರ್ಯರು ಬರೆದಿದ್ದಾರೆ. ಅಧಿಕೇಶಾದಿಭವಾದೆ ಅಂತ ಒಂದು ಶಬ್ದ. ಆಮೇಲೆ ಅಧಿಕೇಶಾದಿಭವ ಆದೆ ಅಂತ ಪದಚ್ಛೇದ ಮಾಡಬಹುದು. ಅಧಿಕೇಶಾದಿ ಭವಾದೆ ಅಂತ ಪದಚ್ಛೇದ ಮಾಡಬಹುದು. ಅಧಿಕೇಶ ಆದಿಭವಾದೆ ಅಂತ ಪದಚ್ಛೇದ ಮಾಡಬಹುದು. ಅಧಿ ಕೇಶಾದಿ ಭವಾದೆ ಅಂತ ಪದಚ್ಛೇದ ಮಾಡಬಹುದು. ಏನು ಪದಚ್ಛೇದ ಮಾಡಿದರೂ ಬೇರೆ ಬೇರೆ ರೀತಿಯ ಹೊಸ ಅರ್ಥಗಳು ಬರುವಂತೆ ಆ ಶಬ್ದಗಳನ್ನು ಆಚಾರ್ಯರು ಸಂಯೋಜಿಸಿದ್ದಾರೆ. ಇದು ಪ್ರಾಯಃ ಸಂಸ್ಕೃತದಲ್ಲಿ ಮಾತ್ರ ಸಾಧ್ಯವಾಗುವಂತಹ ಒಂದು ವಿಧಾನ. ಬೇರೆ ಯಾವ ಭಾಷೆಯಲ್ಲೂ ಹೀಗೆ ಪದಚ್ಛೇದ ಮಾಡಿ ಬೇರೆ ಬೇರೆ ಹೊಸ ಅರ್ಥವನ್ನು ಹೊರಡಿಸ್ಲಿಕ್ಕೆ ಬರುವುದಿಲ್ಲ. ಅವನು
ಅಧಿ ಅಂದರೆ ಎಲ್ಲಕ್ಕಿಂತ ಅಧಿಕನಾದವ. ಮತ್ತು ಅವನು ಕೇಶಾದಿ. ಕೇಶ ಅಂತಂದರೆ ಕೃಷ್ಣ ಅವತಾರವನ್ನು ನೆನಪಿಸಿಕೊಂಡು ಹೇಳತಕ್ಕಂಥದ್ದು. ಅವನು ಕೇಶದಿಂದ, ಕೇಶವೇ ಅವನ ಉತ್ಪತ್ತಿಗೆ ಆದಿ ಕಾರಣ. ಅಂದರೆ ಭಗವಂತ ತನ್ನ ಮೂಲ ರೂಪದಿಂದ ಕೃಷ್ಣ ಕೇಶವನ್ನ ತೆಗೆದುಕೊಟ್ಟ, ಅದೇ ಕೃಷ್ಣ ರೂಪ ಆಯಿತು ಅಂತ. ಅದನ್ನ ಕೇಶವೇ, ಭಗವಂತನ ಕೃಷ್ಣ ಕೇಶವೇ ಆದಿ, ಅವನ ಅವತಾರಕ್ಕೆ ಕಾರಣವಾಗಿರತಕ್ಕಂಥವ ಕೇಶಾದಿ. ಮತ್ತು ಎಲ್ಲರ ಭವ ಅಂದರೆ ಸಂಸಾರಕ್ಕೆ ಆದಿ ಕಾರಣ. ಅಧಿ, ಕೇಶಾದಿ, ಭವಾದಿ ಅಂತ ಮೂರು ಶಬ್ದಗಳನ್ನು ಇಟ್ಟುಕೊಂಡು ಇದನ್ನ ನಾವು ಅರ್ಥವಿಸಬಹುದು. ಅಥವಾ ಅಧಿ ಕೇಶ ಆದಿ ಭವ, ಕೇಶದಿಂದ ಮೊದಲು ಹುಟ್ಟಿದವ, ಕೇಶದಿಂದ ಆದಿಭವ, ಶುಕ್ಲಕೇಶದಿಂದ ಆದಿ ಮೊದಲು ಭವ ಅಂದರೆ ಹುಟ್ಟಿದವ ಬಲರಾಮ, ಅವನಿಗೂ ಆದಿ ಕಾರಣ ಪುರುಷನಾದವ ಇವ. ಅದರಿಂದ ಕೇಶಾದಿ ಭವ ಆದಿ, ಮೊದಲು ಕೇಶದಿಂದ ಆದಿಭವ ಮೊದಲು ಹುಟ್ಟಿದವ, ಶುಕ್ಲಕೇಶದಿಂದ ಅಣ್ಣನಾಗಿ ಹುಟ್ಟಿದವ ಬಲರಾಮ, ಅವನಿಗೂ ಕಾರಣನಾದವ. ಆಮೇಲೆ ಕೇಶಾದಿ, ಕ ಅಂತಂದ್ರೆ ಚತುರ್ಮುಖ ಬ್ರಹ್ಮ, ಈಶ ಅಂದ್ರೆ ರುದ್ರ, ಅವರಿಬ್ಬರಿಗೂ ಆದಿ ಕಾರಣನಾದವ. ಮತ್ತು ಎಲ್ಲರಿಗೂ ಭವ ಆದೆ, ಎಲ್ಲರ ಸಂಸಾರಕ್ಕೂ ಕಾರಣನಾದವ. ಮತ್ತು ಭವ ಅಂತಂದ್ರೆ ಸಂಸಾರ ಅಂತ ಇಷ್ಟೇ ಅಲ್ಲ, ಭವ ಅಂತಂದ್ರೆ ಅಭಿವೃದ್ಧಿ ಅಂತ ಅರ್ಥ. ಉನ್ನತಿ, ಸಾಧನೆಯಲ್ಲಿ ಉನ್ನತಿಯನ್ನು ಪಡೆಯುವುದು, ಉನ್ನತಿ ಪಡೆದು ಮೋಕ್ಷ ಸುಖವನ್ನು ಅನುಭವಿಸುವುದು, ಅದಕ್ಕೂ ಭವ ಅಂತಾರೆ. ಭವ ಅಂದರೆ ವಿಭೂತಿ, ಉನ್ನತಿಗೆ, ಎತ್ತರಕ್ಕೇರುವುದು. ಅದಕ್ಕೂ ಎಲ್ಲರ ಭವಕ್ಕೆ, ಉನ್ನತಿಗೆ ಕಾರಣನಾದವ, ಎಲ್ಲರ ಸಾಧನೆಯ ಉನ್ನತಿಗೆ ಕಾರಣನಾಗಿ ಮೋಕ್ಷಪ್ರದನಾದವ. ಆಮೇಲೆ ಕೇಶಾದಿ ಬ್ರಹ್ಮರುದ್ರಾದಿಗಳು, ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ಶಿವ, ಆದಿ ಅಂದ್ರೆ ಮೊದಲಾದವರು. ಕೇಶಾದಿಗಳ ಭವಕ್ಕೆ ಆದಿ, ಬ್ರಹ್ಮರುದ್ರಾದಿಗಳಿಗೂ ಸಂಸಾರವನ್ನು ಕೊಟ್ಟು ಅವರನ್ನು ನಿಯಂತ್ರಿಸತಕ್ಕಂಥ ಶಕ್ತಿ. ಹೀಗೆ ಅಧಿ, ಕೇಶಾದಿ, ಭವಾದಿ, ಅಧಿಕೇಶಾದಿ ಭವ, ಆದಿ ಎಲ್ಲರಿಗೂ ಕಾರಣನಾದವ. ಅಧಿಕೇಶ, ಕೇಶಾದಿ ಭವ, ಕೇಶಾದಿಗಳಿಗೆ ಬ್ರಹ್ಮರುದ್ರಾದಿಗಳಿಗೂ ಕೂಡ ಸಂಸಾರವನ್ನು ಕೊಡ್ತಕ್ಕವ. ಯಾವ ರೀತಿ ಪದಚ್ಛೇದ ಮಾಡಿದರೂ ಹೊಸ ಹೊಸ ಅರ್ಥದಲ್ಲಿ ತೆರೆದುಕೊಳ್ತದೆ. ಬರೇ ಕೇಶ ಅಂದರೆ ಆನಂದಕ್ಕೆ ಈಶ, ಅಧಿಕನಾದವ. ಕೇಶ ಅಂದ್ರೆ ಆನಂದಕ್ಕೆ ಈಶನಾದವ. ಕೇಶಾದಿ ಅಂದ್ರೆ ಕೇಶವೇ, ಕೃಷ್ಣ ಕೇಶವೇ ಕಾರಣ ಆಗಿರತಕ್ಕವ. ಕೇಶಾದಿ ಭವ ಅಂದ್ರೆ ಶುಕ್ಲಕೇಶದಿಂದ ಮೊದಲು ಹುಟ್ಟಿದಂಥ ಬಲರಾಮ, ಅವನಿಗೆ ಆದಿ ಕಾರಣನಾದವ. ಭವಾದಿ ಅಂದ್ರೆ ಎಲ್ಲರ ಸಂಸಾರಕ್ಕೂ ಎಲ್ಲರ ಉನ್ನತಿಗೂ ಕಾರಣನಾದವ. ಕೇಶಾದಿಗಳು ಬ್ರಹ್ಮರುದ್ರಾದಿಗಳ ಭವಕ್ಕೆ ಆದಿ, ಸಂಸಾರಕ್ಕೆ ಕಾರಣನಾದವ. ಯಾವ ರೀತಿ ಆ ಶಬ್ದವನ್ನು ಒಡೆದರೂ ಆ ರೀತಿ ಹೊಸ ಅರ್ಥವನ್ನ, ಭಗವಂತನ ಒಂದು ಹೊಸ ಗುಣವನ್ನ ಹೇಳತಕ್ಕಂಥ ರೀತಿಯಿಂದ ಈ ಶಬ್ದದ ಸಂಯೋಜನೆ ಆಗಿದೆ. ನೀವು ಇದನ್ನು ಯೋಚಿಸಬೇಕು. ಸಂಸ್ಕೃತದಲ್ಲಿ ಶ್ಲೇಷವನ್ನ, ಪ್ರಾಸವನ್ನ ಬಳಸಿ ಮಹಾಕವಿಗಳಾದವರು ನೂರಾರು ಮಂದಿ ಇದ್ದಾರೆ. ಆದರೆ ಇದರಲ್ಲಿ ಮೇಲು ನೋಟಕ್ಕೆ ಇದನ್ನು ಏನು ಪ್ರಾಸವನ್ನ ಅಥವಾ ಶ್ಲೇಷವನ್ನ ಉದ್ದೇಶವಾಗಿ ಇಟ್ಟುಕೊಂಡು ಬರೆದ ಹಾಗಿಲ್ಲೇ ಇಲ್ಲ. ಅವನ ಶ್ರೀ ಪ್ರತಿ ಅಧಿಕೇಶಾದಿ ಭವಾದೆ, ಒಂದು ಸರಳವಾದ ಅರ್ಥವನ್ನು ಹೇಳ್ತಾ ಹೋಗತಕ್ಕಂಥ ತೀರಾ ಸರಳವಾದ ವಿಶೇಷಣಗಳಿಂದ, ಆದರೆ ಅದನ್ನು ಹೇಗೆ ಒಡೆದರೂ ಹಾಗೆ ಅರ್ಥ ಆಗತಕ್ಕಂಥ ರೀತಿಯಲ್ಲಿ ಅದನ್ನು ಸಂಯೋಜನೆ ಮಾಡಿದ ರೀತಿ ಪ್ರಾಯಃ ಸಂಸ್ಕೃತ ಸಾಹಿತ್ಯದಲ್ಲಿ ಈ ಥರ ಯಾರೂ ಬರೆದಿಲ್ಲ. ಯಾವ ಕವಿಯೂ ಅದನ್ನು ಈ ರೀತಿ ಹೇಗೆ ಪದಚ್ಛೇದ ಮಾಡಿದ್ರು ಅರ್ಥ ಆಗುವ ಥರ ಬರೆದಿಲ್ಲ. ಅವರದೇ ಒಂದು ಪದಚ್ಛೇದ ಇರ್ತದೆ, ಕಷ್ಟಪಟ್ಟು ಒದ್ದಾಟಪಟ್ಟು ಶಬ್ದಗಳನ್ನು ಸಂಯೋಜಿಸಿರ್ತಾರೆ. ಅವರು ಉದ್ದೇಶಪಟ್ಟಂತೆ ಪದಚ್ಛೇದ ಮಾಡಿದರೆ ಅದು ಒಂದು ಅರ್ಥ ಕೊಡುತ್ತೆ. ಇದು ಹಾಗಲ್ಲ, ಹೇಗೆ ಪದಚ್ಛೇದ ಮಾಡಿದರೆ ಹಾಗೆ ಅರ್ಥ ಕೊಡುತ್ತೆ. ಯಾವ ಶಬ್ದವನ್ನು ಎಲ್ಲಿ ನಿಲ್ಲಿಸಿದ್ರು ಅಲ್ಲಿ ಒಂದು ಹೊಸ ಅರ್ಥ ಕೊಡ್ತದೆ. ಕರುಣಾಪೂರ್ಣ ವರಪ್ರದ, ಇದು ಕೋರಸ್ಸಾಗಿ ಹೇಳತಕ್ಕಂಥದ್ದು. ಮೊದಲು ಭಗವಂತರನ್ನು ಹೀಗೆ ಸ್ತೋತ್ರ ಮಾಡಿದರು. ಅಂದರೆ ಬ್ರಹ್ಮರುದ್ರಾದಿಗಳಿಗೂ ಕಾರಣನಾದವ, ಲಕ್ಷ್ಮಿಗೂ ಪತಿಯಾದವ, ಆದ್ದರಿಂದ ನಮ್ಮನ್ನು ರಕ್ಷಿಸು ಅಂತ ಹೇಳಿದರು. ಹೇಳಿ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ರಕ್ಷಣೆ ಅಂದರೆ ಏನು? ಭಗವಂತ ನಮ್ಮನ್ನು ರಕ್ಷಿಸುವುದು ಅಂದರೆ ಏನು? ಅದಕ್ಕೆ ಹೇಳ್ತಾರೆ, ನಿಜವಾಗಿ ನಾವು ಯಾವ ರೀತಿಯ ರಕ್ಷಣೆಯನ್ನು ಬಯಸ್ತೇವೆ ಅಂದರೆ, ಕೆಲವರು ಹೇಳ್ತಾರೆ ಬೇಕಾದಷ್ಟು ಆಳು ಕಾಳುಗಳನ್ನು ಕೊಡು, ಅದರಿಂದ ನಾವು ಬೇಕಾದ ದೊಡ್ಡ ಮನೆ ಕೊಡು, ಬೇಕಾದ ಸಂಪತ್ತು ಕೊಡು, ಅದೆಲ್ಲ ಅವರು ಕೇಳೋದು. ರಕ್ಷಣೆ ಯಾವುದರಿಂದ ಅಂದರೆ, ನಾನು ಹೇಳಿದೆ ಅಜ್ಞಾನದಿಂದ ಭಯ, ಜ್ಞಾನದಿಂದ ರಕ್ಷೆ, ಅಭಯದ ರಕ್ಷಣೆ ಬೇಕು. ಅದಕ್ಕೇನು ಬೇಕು ಅಂದರೆ ಇನ್ನೇನನ್ನೂ ಅವರು ಕೇಳುವುದಿಲ್ಲ ದೇವರ ಹತ್ರ, ನಿನ್ನ ಮಹಿಮೆಯ ಅರಿವನ್ನು ಕೊಡು. ಚರಿತಂ ಜ್ಞಾಪಯ ಮೇ ತೇ, ಮೇ ತೇ ಚರಿತಂ ಜ್ಞಾಪಯ, ನಿನ್ನ ಚರಿತ್ರವನ್ನ, ನಿನ್ನ ಲೀಲೆಯ ಮಹಿಮೆಯನ್ನ, ನಿನ್ನ ಅವತಾರದ ಲೀಲೆಯ ಮಹಿಮೆಯನ್ನ ಮೇ ಜ್ಞಾಪಯ, ನನಗೆ ತಿಳಿಸಿಕೊಡು ಅಂತಾರೆ. ಇದು ಪ್ರತಿಯೊಬ್ಬನೂ ಹಾಡಬೇಕಾದ್ದು. ನಾನು ಹೇಳಿದೆ, ಇಲ್ಲಿ ಒಂದು ಗಮನಿಸಿ, ಮೊದಲು ನಹ ಅಂತ ಬಹುವಚನ ಇದೆ,
ನಮ್ಮನ್ನು ರಕ್ಷಿಸು ಅಂತ. ಉತ್ತರಾರ್ಧದಲ್ಲಿ ಮೇ ಅಂತಿದೆ, ನನಗೆ ನಿನ್ನ ಚರಿತ್ರೆ ಅಂತ ತಿಳಿಸು. ನಮಗೆ ಅಂತ ಇಲ್ಲ, ಇಲ್ದ್ರೆ ನಾ ಅಂತಲೇ ಹೇಳಬೇಕಿತ್ತು. ಯಾಕೆಂದ್ರೆ ಇನ್ನು ಎಲ್ಲರೂ ಒಟ್ಟಿಗೆ ಹೇಳುವಂಥದ್ದು ಇದು. ಪ್ರತಿಯೊಬ್ಬನು ಮೇ ಅಂತ ಅನ್ಬೇಕು, ಯಾರೋ ಒಬ್ಬರ ಪರವಾಗಿ ಇನ್ನೊಬ್ಬ ಹೇಳುವುದಲ್ಲ. ಅದೇ ಮೇ ಚರಿತಂ ಜ್ಞಾಪಯ ಅಂತ ಹೇಳುವಾಗ ಎಷ್ಟು ಮಂದಿ ಶಿಷ್ಯರು, ಅಷ್ಟೂ ಮಂದಿ ಶಿಷ್ಯರು ಚರಿತಂ ಜ್ಞಾಪಯ ಮೇತೆ, ನನಗೆ ನಿನ್ನ ಚರಿತೆ ಅಂತ ತಿಳಿಸು ಅಂತ ಪ್ರತಿಯೊಬ್ಬನು ಹೇಳ್ತಾನೆ. ಆದ್ರಿಂದ ಎರಡನೇ ಲೈನ್ನಲ್ಲಿ ನಮಗೆ ಇಲ್ಲ, ನನಗೆ ಅಂತಿದೆ. ಯಾಕೆಂದ್ರೆ ಮೊದಲು ಎಲ್ಲರ ಪರವಾಗಿ ಆಚಾರ್ಯ ಒಬ್ರು ಹೇಳಿದರು, ಎರಡನೇ ಸಾಲನ್ನು ಎಲ್ಲರೂ ಕೋರಸ್ ಆಗಿ ಹೇಳ್ತಾರೆ. ಅದು ಪ್ರತಿಯೊಬ್ಬರು ನನಗೆ ಕೊಡು ಅಂತ ಕೇಳಬೇಕು. ಚರಿತಂ ಜ್ಞಾಪಯ ಮೇತೆ, ನಿನ್ನ ಚರಿತ್ರೆಯನ್ನು ನನಗೆ ತಿಳಿಸಿಕೊಡು ಅಂದ್ರೆ ಭಗವಂತನ ಮಹಿಮೆಯ ಅರಿವನ್ನು ಕೊಡು ಅಂತ. ಆಚಾರ್ಯರು ಕೂಡ ಕೇಳ್ತಾರೆ, ಇದು ಬಹಳ ಮುಖ್ಯ. ನನಗೆ ಅಂತ, ನಮಗೆ ಅಂತ ಹೇಳಿ ಅಲ್ಲ, ನನಗೆ ನಿನ್ನ ಚರಿತ್ರೆಯನ್ನು ತಿಳಿಸು ಅಂತ. ಇದರಿಂದ ಏನು ಹೇಳ್ತಾ ಇದ್ದಾರೆ ಆಚಾರ್ಯರು? ಜೀವಕೋಟಿಯಲ್ಲಿ ಶ್ರೇಷ್ಠ, ಅಜ್ಞಾನದ ಲೇಪ ಇಲ್ಲದೆ ಪೂರ್ಣ ಜ್ಞಾನ ಸ್ವರೂಪನಾದ ತಾನೂ ಕೂಡ ಭಗವಂತನನ್ನ ಪೂರ್ಣವಾಗಿ ತಿಳಿದಿಲ್ಲ. ಅಂದ್ರೆ ಭಗವಂತನ ಚರಿತೆಯ ಬಿತ್ತರವನ್ನ ತಾನೂ ಕೂಡ ತಿಳಿಯಬೇಕಾದದ್ದಿದೆ. ಪೂರ್ತಿ ತನಗೂ ತಿಳಿದಿಲ್ಲ, ಲಕ್ಷ್ಮೀದೇವಿಗೆ ತಿಳಿದಿಲ್ಲ, ತನಗೇನು ತಿಳಿದೀತು ಅನ್ನುವಂಥ ಭಗವಂತನ ಮುಂದೆ ಈ ನೈತ್ಯಾನುಸಂಧಾನ ಬಹಳ ಸ್ಪಷ್ಟವಾಗಿ ಈ ಮಂತ್ರದಲ್ಲಿ ಆಚಾರ್ಯ ತೋರಿಸಿದ್ದಾರೆ. ಚರಿತಂ ಜ್ಞಾಪಯ ಮೇತೆ ಅಂತ. ಎಂಥ ಭಗವಂತ! ಇಲ್ಲಿ ಎರಡು ವಿಶೇಷಣ ಇದೆ. ಕರುಣಾಪೂರ್ಣ ವರಪ್ರದ ಅಂತ. ಕರುಣಾಪೂರ್ಣ ಭಗವಂತ, ಅವನ ಮಹಿಮೆಯನ್ನು ನಮಗೆ ತಿಳಿಸಬೇಕಾಗಿದ್ದರೆ ಮೊದಲನೆಯದಾಗಿ ಭಗವಂತನ ಕಾರುಣ್ಯವನ್ನ ಪ್ರಾರ್ಥಿಸ್ತಾರೆ. ಯಾಕೆಂದ್ರೆ ಒಂದು ಮಾತಿದೆ ಶಾಸ್ತ್ರದಲ್ಲಿ, ಒಬ್ಬ ಮನುಷ್ಯ ಜೀವನದಲ್ಲಿ ಎಷ್ಟು ತಪ್ಪು ಮಾಡಬಹುದು, ಅದನ್ನು ತಿದ್ದಿಕೊಳ್ಳಲಿಕ್ಕೆ ಎಷ್ಟು ಜನ್ಮ ಬೇಕು? ಒಂದು ಜನ್ಮದಲ್ಲಿ ಕನಿಷ್ಠ 10 ಜನ್ಮಕ್ಕೆ ಬೇಕಾದಷ್ಟು ಪಾಪ ಸಂಚಯ ಆಗುತ್ತೆ. ಹಾಗಾದ್ರೆ ಅದನ್ನ ಪರಿಹಾರ ಮಾಡಿಕೊಳ್ಳೋದು ಯಾವಾಗ? ಯಾಕೆಂದ್ರೆ ಪ್ರತಿಯೊಂದು ಜನ್ಮದಲ್ಲಿ ಹುಟ್ಟಿದಾಗಲೂ 10 ಜನ್ಮಕ್ಕೆ ರಿಸರ್ವೇಷನ್ ಆಯ್ತು. ಹೀಗೆ ಆಗ್ತಾ ಹೋದರೆ 10 ಬಾರಿ ಹುಟ್ಟಿದಾಗ ಮತ್ತೆ 100 ಬಾರಿ ಹುಟ್ಟುವಂತಹ ಅವಕಾಶ ಬಂತು. ಹುಟ್ಟದೇ ಇರುವಂತೆ ಮಾಡಬೇಕಾಗಿದ್ದರೆ ಭಗವಂತನ ಕಾರುಣ್ಯವೇ ಬೇಕು. ಇವನ ಸ್ವಂತ ಸಾಧನೆಯಿಂದ ತಾನು ಮಾಡಿದ್ದನ್ನೆಲ್ಲ ತೊಳೆದುಕೊಳ್ಳುವುದು ಸಾಧ್ಯವೇ ಇಲ್ಲ. ಅದಕ್ಕೆ ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್, ಭಗವಂತನ ಅರಿವಿನಿಂದ ಮಾತ್ರವೇ ಈ ಜನ್ಮದ ಸಂಕಲೆಯ ಬಂಧನದಿಂದ ಕಳಚಿಕೊಳ್ಳಬಹುದು. ಅದಕ್ಕೋಸ್ಕರ ಚರಿತಂ ಜ್ಞಾಪಯ, ಅದರಿಂದ ಜ್ಞಾನವನ್ನು ಕೊಟ್ಟು ಈ ಪರ್ವತದ ಭಾರದಿಂದ, ತಲೆಯ ಮೇಲೆ ಪಾಪದ ಪರ್ವತದ ಭಾರ ಇದೆ, ಅದನ್ನು ಎತ್ತಿ ಕೆಳಕ್ಕೆ ಹಾಕುವುದು ಸಾಧ್ಯ ಇಲ್ಲ. ನಾನೇ ಕುಸಿತಾ ಇದ್ದೇನೆ ಆ ಭಾರದಿಂದ, ನೀನದನ್ನು ಆ ಭಾರವನ್ನು ಕಳಚಬೇಕು ಅಂತ. ಅದಕ್ಕೆ ಕಾರಣ ಏನು ಅಂದ್ರೆ ನಿನ್ನ ಅಪಾರ ಕರುಣೆ, ಕರುಣಾಪೂರ್ಣ. ಆದ್ದರಿಂದಲೇ ನೀನು ಕರುಣೆಯಿಂದಲೇ ವರಪ್ರದ, ನಾವು ಬಯಸಿದ ಬಯಕೆಯನ್ನು, ವರ ಅಂದ್ರೆ ನಾವು ಇಷ್ಟು ಬಯಸಿದ್ದು, ನಾವು ಬಯಸಿದ್ದನ್ನೆಲ್ಲ ಕೊಡುವಂಥ, ಏನು ಮಕ್ಕಳು ಕೇಳಿದ್ರು ತಾಯಿ ಪ್ರೀತಿಯಿಂದ ಮಕ್ಕಳಿಗೆ ಕೊಡುವಂತೆ ನಾವು ಬಯಸಿದ್ದನ್ನೆಲ್ಲ ನಮಗೆ ಕೊಡತಕ್ಕಂಥ ಕಾರುಣ್ಯ ನಿನ್ನಲ್ಲಿ ಇರುವುದರಿಂದ ಮಾತ್ರವೇ ನಾವು ಸಂಸಾರದಿಂದ ಪಾರಾಗುವುದು ಸಾಧ್ಯ. ಹೊರತು ನಾವು ಮಾಡಿದ ಪಾಪವನ್ನು ತೊಳೆದುಕೊಂಡು ನಾವು ಸ್ವಚ್ಛರಾಗುವುದು ನಿನ್ನ ಕಾರುಣ್ಯ ಇಲ್ಲದಿದ್ದರೆ ಎಂದೂ ಸಾಧ್ಯ ಇಲ್ಲ ಅನ್ನುವುದು ಒಂದು. ಕರುಣಾಪೂರ್ಣ ವರಪ್ರದ ಅಂತ ಇನ್ನೊಂದು ಅರ್ಥ ಇದೆ ಇದಕ್ಕೆ. ಕರುಣಾಪೂರ್ಣ ವರಪ್ರದ ಅಂತ ಒಂದೇ ಶಬ್ದ ಇದೆ. ಯಾಕೆ ಅಂದರೆ ಒಂದು ಕಡೆ ಆಚಾರ್ಯರು ಕೃಪಾಳುಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಭಗವಾನ್ ಅಂತ ಹೇಳ್ತಾರೆ. ಅಂದರೆ ಲೋಕದ ಜನರಲ್ಲಿ ಇರತಕ್ಕಂಥ ಅಜ್ಞಾನದಿಂದ ಅವರು ಕಷ್ಟಪಡುತ್ತಿರುವುದನ್ನು ನೋಡಿ ಕರುಣೆ ಹೊಂದಿದ ದೇವತೆಗಳು ಭಗವಂತನ ಹತ್ರ ಪ್ರಾರ್ಥಿಸಿದ್ರು, ನೀನು ಭೂಮಿಯಲ್ಲಿ ಅವತರಿಸಬೇಕು ಅಂತ ಹೇಳಿ ಅಂತ. ಹಾಗಾಗಿ ಕರುಣಾಪೂರ್ಣರಾದವರು ನಮ್ಮ ಅಜ್ಞಾನವನ್ನು ನೋಡಿ ನಮ್ಮ ಮೇಲೆ ಕರುಣಾಪೂರ್ಣರಾದಂತಹ ಬ್ರಹ್ಮರುದ್ರಾದಿ ದೇವತೆಗಳು, ಅವರ ಅಭೀಷ್ಟ ಏನು ಅಂದ್ರೆ ಭಗವಂತ ಅವತರಿಸಬೇಕು ಅನ್ನೋದು. ಅಂಥ ಅಭೀಷ್ಟ ವರವನ್ನ ಕೊಟ್ಟವ ಅಂದ್ರೆ ದೇವತೆಗಳ, ಕರುಣಾಪೂರ್ಣರಾದ ದೇವತೆಗಳಿಂದ ಪ್ರಾರ್ಥಿತನಾಗಿ ಅವರ ಅಭೀಷ್ಟದಂತೆ ಭೂಮಿಯಲ್ಲಿ ಅವತರಿಸಿ ಬಂದವ ಎನ್ನುವುದು ಕರುಣಾಪೂರ್ಣ ವರಪ್ರದ ಅನ್ನುವುದರ ಅರ್ಥ. ಕರುಣಾಪೂರ್ಣ ಅಂದ್ರೆ ಅಜ್ಞಾನ ತುಂಬಿರತಕ್ಕಂಥ ಲೋಕ, ಆ ಲೋಕದ ಮೇಲೆ ಕೃಪಾಳುಗಳಾದಂಥ ದೇವತೆಗಳು ಕರುಣಾಪೂರ್ಣರು. ಅವರ ವರ ಅಂದ್ರೆ ಭಗವಂತ ಭೂಮಿಗೆ ಇಳಿದು ಬಂದು ಜನರ ಅಜ್ಞಾನವನ್ನು ಪರಿಸಬೇಕು ಅನ್ನೋ ಅಭೀಷ್ಟ, ಅದನ್ನು ಕೊಟ್ಟವ. ಕರುಣಾಪೂರ್ಣ ವರಪ್ರದನಾದವ ಭಗವಂತ. ಆಮೇಲೆ ಇನ್ನೂ ಒಂದಿದೆ ಅದರಲ್ಲಿ ಅರ್ಥ. ಕರುಣ ಆಮೇಲೆ ಅಪೂರ್ಣ ವರಪ್ರದ. ಕರುಣ ಅಂತಂದ್ರೆ ಭಗವಂತ ಕಾರುಣ್ಯ ಮೂರ್ತಿ. ಅಪೂರ್ಣರು ಅಂದ್ರೆ ಯಾರು ಜ್ಞಾನಾದಿಗಳಿಂದ ಪೂರ್ಣರಲ್ಲವೋ, ಯಾರು ಭಗವಂತನನ್ನು ಪೂರ್ಣ ಅಂತ ಉಪಾಸನೆ ಮಾಡುವುದಿಲ್ಲವೋ ಅವರು.
ಅಂಥವರ ವರ ಅಂದ್ರೆ ಬಯಕೆಯನ್ನು, ಪ್ರದ ಅಂದ್ರೆ ನಾಶ ಮಾಡುವ ಅಂತ ಸಂಸ್ಥೆಯಲ್ಲಿ. ಇದು ವಿಚಿತ್ರ. ಸಂಸ್ಥೆಯಲ್ಲಿ ಪ್ರದ ಅಂದ್ರೆ ಕೊಡುವವನು ಹೌದು, ಕೊಡದೇ ಇರುವವನು ಹೌದು, ಎರಡಕ್ಕೂ ಪ್ರದ ಅಂತಾರೆ. ದ ಅಂದ್ರೆ ದೋ ಖಂಡನೆ ಅಂತ. ಅದನ್ನ ದ ಅಂದ್ರೆ ಕೊಡುವುದು ಹೌದು, ದಾನೆ ದೋ ಖಂಡನೆ ಅಂತ. ಕೊಡುವವನು ದ ಅಂದ್ರೆ ಕೊಡುವವನು, ದ ಅಂದ್ರೆ ಕೊಡದಿರುವವನು, ಎರಡೂ ಅರ್ಥ ಆಗುತ್ತೆ ಸಂಸ್ಥೆಯಲ್ಲಿ. ಅದರಿಂದ ಯಾರು ಅಪೂರ್ಣರೋ ಅಂದ್ರೆ ಯೋಗ್ಯತಾಪೂರ್ಣರಲ್ಲವೋ ಅಯೋಗ್ಯರೋ ಅವರ ಬಯಕೆಗಳನ್ನ, ಯಾಕೆಂದ್ರೆ ಎರಡೂ ಬಂತು. ಜ್ಞಾನಿಗಳ ಬಯಕೆಯನ್ನು ಈಡೇರಿಸಿದ, ಅಜ್ಞಾನಿಗಳ ತಾಮಸರ ಬಯಕೆಯನ್ನು ಖಂಡಿಸಿದ. ಅದರಿಂದ ಋಷಿಗಳ ಬಯಕೆಯನ್ನು ಈಡೇರಿಸಿದ, ರಾವಣನ ಬಯಕೆಯನ್ನು ನಾಶ ಮಾಡಿದ. ಹಾಗೆ ಇಲ್ಲಿ ಪಾಂಡವರ ಬಯಕೆಯನ್ನು ಈಡೇರಿಸಿದ, ಅಪೂರ್ಣನಾದ ದುರ್ಯೋಧನನ ಬಯಕೆಯನ್ನು ಪ್ರದ ಅಂದ್ರೆ ಖಂಡನೆ ಮಾಡಿದ. ಹೀಗೆ ಅದು ಎರಡೂ ಕರುಣೆ. ಅದು ವಿಶೇಷ. ಕರುಣೆ ಅನ್ನೋದು ಎರಡು ಕಡೆಯೂ, ಅವರ ಮೇಲೆಯೂ ಕೂಡ ದ್ವೇಷದಿಂದ ಅಲ್ಲ. ಯಾಕೆಂದ್ರೆ ಅದು ತಪ್ಪು ಮಾಡಿದ ಮಕ್ಕಳಿಗೆ ತಾಯಿ ಹೊಡೆದ ಹಾಗೆ. ಚೆನ್ನಾಗಿ ಓದಿದಂತಹ ಮಗುವಿಗೆ ಚಾಕ್ಲೇಟ್ ಕೊಡ್ತಾಳೆ, ತಪ್ಪು ಮಾಡಿದ ಮಗುವಿಗೆ ತಾಯಿ ಒಂದು ಪೆಟ್ಟಿಗೆ ಇಟ್ಟು ಕೊಡ್ತಾಳೆ. ಅದು ಎರಡರ ಹಿಂದೆಯೂ ಇರುವುದು ಆ ಮಗುವಿನ ಮೇಲೆ ಪ್ರೀತಿ, ಈ ಮಗುವಿನ ಮೇಲೆ ದ್ವೇಷ ಅಲ್ಲ, ಎರಡರ ಮೇಲೂ ಇರುವುದು ಕರುಣೆ. ಆದ್ರಿಂದ ಅವನು ಅಪೂರ್ಣರ ವರವನ್ನು, ಅಯೋಗ್ಯರ ಅಭಿಲಾಷೆಯನ್ನು ಈಡೇರಿಸದೇ ಇರುವುದೂ ಅವನ ಕಾರುಣ್ಯ, ಯೋಗ್ಯರ ಅಭಿಲಾಷೆಯನ್ನು ಈಡೇರಿಸುವುದು ಅವನ ಕಾರುಣ್ಯ. ಅದರಿಂದ ಅದು ಎರಡೂ ಕರುಣೆ ಅಂತಾರೆ. ಕರುಣಾ ಅಪೂರ್ಣ ವರಪ್ರದ. ಅಂಥ ಭಗವಂತ ಚರಿತಂ ಜ್ಞಾಪಯ ಮೇತೆ, ನನಗೆ ನಿನ್ನ ಚರಿತ್ರೆಯನ್ನು ತಿಳಿಸು ಅಂತ. ಈ ಕೊನೆಯ ಮಾತಿನಲ್ಲಿ ಇನ್ನೂ ಒಂದು ವಿಚಿತ್ರವಾದಂತಹ ಮಾತಿದೆ. ತೇ ಮೇ ಅಂದ್ರೆ ನಿನ್ನ ನನ್ನ ಅಂತ. ನಿನ್ನ ನಾನು, ನಿನ್ನವನು ನಾನು. ತೇ ಅನ್ನೋದು ಅವರಿಗೆ ಆಚಾರ್ಯರಿಗೆ ವಿಶೇಷ. ಮೇ ಚರಿತಂ ಜ್ಞಾಪಯ, ನಿನ್ನ ನಾನು. ನಾವು ಇಂಗ್ಲಿಷ್ನಲ್ಲಿ ಕೊನೆಯ ಪತ್ರ ಬರೀತೇವಲ್ಲ ಯುವರ್ಸ್ ಅಂತ. ಹಾಗೆ ಮೇ ತೇ ಮೇ ಅಂದ್ರೆ ನಿನ್ನವನಾದ ನನ್ನ ಅಂತ. ನಿನ್ನವನಾದ ನನ್ನ ಚರಿತ್ರೆಯನ್ನು ಜಗತ್ತಿಗೆ ತಿಳಿಸು ಅಂದ್ರೆ ಎರಡೂ ಬೇಕಲ್ಲ. ಭಗವಂತನ ಮಹಿಮೆಯನ್ನು ತಿಳಿಸು, ವಾಯುತತ್ವದ ಮಹಿಮೆಯನ್ನು ಜಗತ್ತಿಗೆ ತಿಳಿಸು ಅಂತ. ತೇ ಮೇ ಚರಿತಂ. ತೇ ಅನ್ನೋದು ಮೇ ಅನ್ನೋದಕ್ಕೆ ವಿಶೇಷಣ. ನಿನ್ನವನಾದ ನನ್ನ ಮಹಿಮೆಯನ್ನ ಜಗತ್ತಿಗೆ ತಿಳಿಸು, ವಾಯುದೇವರು ಎಂಥವರು ಅನ್ನೋದನ್ನು ಜಗತ್ತಿಗೆ ತಿಳಿಯಪಡಿಸು, ಜಗತ್ತಿನಲ್ಲಿ ತತ್ವಜ್ಞಾನ ಪ್ರಸಾರ ಆಗಲಿ. ಅಥವಾ ಮೇ ತೇ ಚರಿತಂ, ನಿನ್ನ ಮತ್ತು ನನ್ನ ಚರಿತೆಯನ್ನ, ನಿನ್ನ ಮಹಿಮೆಯನ್ನು ಜನ ತಿಳಿಬೇಕು, ಭಗವಂತ ಸರ್ವೋತ್ತಮ ಅಂತ. ನನ್ನ ಮಹಿಮೆಯನ್ನು ವಾಯು ಜೀವೋತ್ತಮ ಅನ್ನತಕ್ಕಂಥ ಸತ್ಯವನ್ನ ಜಗತ್ತು ತಿಳಿಯಬೇಕು, ಅದನ್ನ ತಿಳಿಸು ಅಂತ. ಹಾಗಾಗಿ ಮೇ ತೇ ಚರಿತಂ ಜ್ಞಾಪಯ, ನನಗೆ ನಿನ್ನ ಚರಿತ್ರೆಯನ್ನು ತಿಳಿಸು, ಮತ್ತು ಜನರಿಗೆ ನಿನ್ನ ಚರಿತವನ್ನು ತಿಳಿಸು, ಅಥವಾ ನಿನ್ನವನಾದ ನನ್ನ ಚರಿತವನ್ನು ಜಗತ್ತಿಗೆ ತಿಳಿಸು ಅಂತ. ಇದು ಅದನ್ನ ಆ ಶಬ್ದಗಳನ್ನು ಹೇಗೆ ಸ್ಪ್ಲಿಟ್ ಮಾಡಿದರೆ, ಹೇಗೆ ಅನ್ವಯ ಮಾಡಿದರೆ ಹಾಗೆ ತೆರೆದುಕೊಳ್ಳತಕ್ಕಂಥ ಒಂದು ವಿಚಿತ್ರವಾದ ಪದ್ಯ ಅದು. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಆಮೇಲೆ ಎರಡನೇ ಪದ್ಯದಲ್ಲಿ ಸುರವಂದ್ಯಾಧಿಪ ಸದ್ವರ ಭರಿತಾಶೇಷ ಗುಣಾಲಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಸುರವಂದ್ಯಾಧಿಪ ಸದ್ವರ ಭರಿತಾಶೇಷ ಗುಣಾಲಂ, ಇದು ಹಾಗೆ. ಇದನ್ನ ಎಷ್ಟು ನಮಗೆ ಯಾವ ರೀತಿ ಸ್ಪ್ಲಿಟ್ ಮಾಡಿದ್ರು ಬೇರೆ ಬೇರೆ ಅರ್ಥ ಆಗ್ತದೆ. ಸುರವಂದ್ಯ, ಸುರವಂದ್ಯಾಧಿಪ, ಸುರವಂದ್ಯಾಧಿಪ ಸದ್ವರ, ಈ ಎಲ್ಲ ಶಬ್ದವನ್ನು ಒಟ್ಟಿಗೆ ಸೇರಿಸಿದ್ರು ಒಂದು ಅರ್ಥ ಇದೆ. ಅದನ್ನು ಬೇರೆ ಬೇರೆಯಾಗಿ ಮಾಡಿದ್ರು. ಸುರ ವಂದ್ಯ ಅಧಿಪ, ಸುರವಂದ್ಯ ವಂದ್ಯಾಧಿಪ, ಸುರವಂದ್ಯಾಧಿಪ ಸದ್ವರ. ಸದ್ವರ ಏನು ಸ್ಪ್ಲಿಟ್ ಮಾಡಿದ್ರೆ ಹಾಗೆ ಅರ್ಥ ತಿಳ್ಕೊತ್ತೆ. ಮೊದಲು ಭಗವಂತನ ಒಂದೊಂದೇ ಶಬ್ದ ನೋಡಿ. ಸುರ ಅಂತ ಒಂದು ಶಬ್ದ. ಸುರ ಅಂದ್ರೆ ದುಃಖರಹಿತವಾದ ಆನಂದ ಸ್ವರೂಪ ಅಂತ. ರ ಅಂದ್ರೆ ಆನಂದ ಸಂಸ್ಕೃತದಲ್ಲಿ. ಸು ಅಂದ್ರೆ ಸಮೀಚೀನ ನಿರ್ದುಃಖ ಆನಂದ ಸ್ವರೂಪ. ನೀನು ಸುರ, ನೀನು ವಂದ್ಯ. ಎಲ್ಲರೂ ನಿನ್ನನ್ನು ಸ್ತುತಿಸುತ್ತಾರೆ, ನಿನ್ನನ್ನು ನಮಸ್ಕರಿಸುತ್ತಾರೆ. ವಂದ್ಯ ಅಂತಂದ್ರೆ ನಾವು ಕನ್ನಡದಲ್ಲಿ ವಂದನೆ ಅಂದ್ರೆ ನಮಸ್ಕರಿಸುವುದು ಅಂತ ಹೇಳ್ತೇವೆ. ಸಂಸ್ಕೃತದಲ್ಲಿ ವಂದನೆ ಅಂತಂದ್ರೆ ಸ್ತೋತ್ರ ಮತ್ತು ನಮಸ್ಕಾರ ಎರಡೂ ಹೌದು. ನಿನ್ನನ್ನು ಎಲ್ಲರೂ ಸ್ತುತಿಸುತ್ತಾರೆ, ನಿನ್ನನ್ನು ಎಲ್ಲರೂ ತಲೆಬಾಗಿ ನಮಸ್ಕರಿಸುತ್ತಾರೆ. ನೀನು ಸುರ, ನೀನು ವಂದ್ಯ. ಯಾರಿಗೆಲ್ಲ? ನೀನು ಸುರವಂದ್ಯ, ದೇವತೆಗಳಿಗೂ ಕೂಡ ನೀನು ಸ್ತೋತ್ರಕ್ಕೆ ಅರ್ಹ. ದೇವತೆಗಳು ನಿನ್ನನ್ನು ಸ್ತೋತ್ರ ಮಾಡ್ತಾರೆ, ದೇವತೆಗಳು ನಿನ್ನ ಪಾದಕ್ಕೆ ಮಣಿಯುತ್ತಾರೆ. ನೀನು ಅಧಿಪ, ಎಲ್ಲರೂ ರಕ್ಷಕರು. ನಮ್ಮ ದೇಹದಲ್ಲಿ ನಮ್ಮನ್ನು ರಕ್ಷಿಸತಕ್ಕಂತಹ ತತ್ವಾಭಿಮಾನ ದೇವತೆಗಳಿದ್ದಾರೆ, ಅವರೆಲ್ಲರಲ್ಲಿ ಅಧಿಕನಾದ ಪಾಲಕ, ಸರ್ವಶ್ರೇಷ್ಠನಾದ ರಕ್ಷಕ ನೀನು. ಯಾಕೆಂದ್ರೆ ಸುರವಂದ್ಯಾಧಿಪ, ದೇವತೆಗಳಿಗೆ ಸುರವಂದ್ಯ ಆಯ್ತಲ್ಲ, ಸುರವಂದ್ಯರಿಗೂ ಕೂಡ ನೀನು ಅಧಿಪ. ದೇವತೆಗಳಿಂದ ವಂದ್ಯರಾದ ಇಂದ್ರಾದಿ ದೇವತೆಗಳಿಂದ ವಂದ್ಯರಾದ ಬ್ರಹ್ಮಾದಿ ದೇವತೆಗಳಿಗೂ ನೀನು ಅಧಿಪ. ಆದ್ರಿಂದ ನೀನು ಸುರ, ನೀನು ವಂದ್ಯ, ನೀನು ಅಧಿಪ. ನೀನು ಸುರವಂದ್ಯ, ನೀನು ವಂದ್ಯಾಧಿಪ. ಯಾಕೆಂದ್ರೆ ನೀನು ಸುರವಂದ್ಯಾಧಿಪ, ಸುರರಿಗೆ ವಂದ್ಯರಾಗಿರ್ತಕ್ಕಂಥ ದೇವತೆಗಳಿಗೂ ನೀನು ಅಧಿಪತಿ. ನೀನು ಬರೇ ಅಧಿಪ ಅಲ್ಲ, ನೀನು ಆಧಿಪ. ಅದು ಹಾಗೆ ಪದಚ್ಛೇದ ಮಾಡಿದ್ರು ರೂಪವಂದ್ಯ ಸಂಧಿ ಆಗುವಾಗ. ನೀನು ಆಧಿಪ. ಆಧಿ ಅಂತಂದ್ರೆ ಯಾವಾಗಲೂ ನಮ್ಮ ಮನಸ್ಸಿನಲ್ಲಿ
ಇರತಕ್ಕಂಥ ಮನೋರೋಗಕ್ಕೆ ಆಧಿ ಅಂತಾರೆ. ದೈಹಿಕ ರೋಗಕ್ಕೆ ವ್ಯಾಧಿ ಅಂತಲೂ ಮನೋರೋಗಕ್ಕೆ ಆಧಿ ಅಂತಲೂ ಹೇಳುವಂತಹದ್ದು ಶಾಸ್ತ್ರದಲ್ಲಿ. ಯಾಕಂದ್ರೆ ಆದಿಯಿಂದ ವ್ಯಾಧಿ. ಮೊದಲು ಮನುಷ್ಯನಿಗೆ ರೋಗ ಅಂದ್ರೆ ಮಾನಸಿಕವಾಗಿ ರೋಗ, ಮನಸ್ಸಿನ ರೋಗವೇ ದೇಹದಲ್ಲಿ ಅದು ದೈಹಿಕ ರೋಗವಾಗಿ ಮತ್ತೆ ಪರಿಣಮಿಸುವುದು. ವಾಸ್ತವಿಕವಾದ ರೋಗದ ಮೂಲ ಆಧಿ, ಅದರಿಂದ ವ್ಯಾಧಿ. ಆಧಿಪ ಅಂತಾರೆ, ಆಧಿಗಳಿಂದ ನಮ್ಮನ್ನು ಪಾಲಿಸುವವ. ಮನೋರೋಗವೇ ಇಲ್ಲದೆ ಇದ್ರೆ ರೋಗವೇ ಇಲ್ಲ. ಮನುಷ್ಯನಿಗೆ ರೋಗ ಅಂದ್ರೆ ಮನೋರೋಗವೇ ದೊಡ್ಡ ರೋಗ. ಅದು ಹೋಯ್ತು ಅಂದ್ರೆ ದೈಹಿಕವಾದ ರೋಗ ಅದು ತನ್ನಷ್ಟಕ್ಕೆ ಹೋಗಿಬಿಡುತ್ತೆ. ಒಬ್ಬ ರೋಗಿ ಮಾನಸಿಕವಾಗಿ ತನಗೆ ಯಾವ ರೋಗವೂ ಇಲ್ಲ ಅಂತ ತಿಳ್ಕೊಂಡ್ರೆ ತನ್ನಷ್ಟೇ ಗುಣ ಆಗುತ್ತೆ. ಅದು ಅವನಿಗೆ ಏನೋ ಒಂದು ಕಾಯಿಲೆ ಇದೆ ಅಂತ ತಿಳ್ಕೊಂಡ್ರೆ ಡಾಕ್ಟರ್ ಪರೀಕ್ಷೆ ಮಾಡಿ ನಿಮಗೆ ಏನೂ ಕಾಯಿಲೆ ಇಲ್ಲ ಅಂತ ಹೇಳಿದ್ರು, ಅದು ಡಾಕ್ಟರ್ಗೂ ಗೊತ್ತಾಗೋದಿಲ್ರಿ ಏನೋ ಒಂದು ಒಳಗೆ ಇದೆ ಅಂತಾನೆ. ಯಾಕೆಂದ್ರೆ ಅವನಿಗೆ ರೋಗ ಇದೆ ಅನ್ನುವ ಭ್ರಮೆ ಬಂದರೆ ಡಾಕ್ಟರ್ ಇಲ್ಲ ಹೇಳಿದ್ರು ನಂಬುದಿಲ್ಲ. ಅವನು ರೋಗ ಇಲ್ಲ ಅಂತ ಭ್ರಮೆ ಬಂದರೆ ಇದ್ರೂ ಹೋಗುತ್ತೆ ಅದು. ಹಾಗಾಗಿ ಎಲ್ಲ ಆದಿಗಳನ್ನು ಮೂಲಭೂತವಾದ ರೋಗ ಅಂತ ಪರಿಗಣಿಸುತ್ತಿಲ್ಲ. ಆದಿಯಿಂದ ವ್ಯಾಧಿ, ಇವನು ಆದಿಯಿಂದ ನಮ್ಮನ್ನ ಪಾರು ಮಾಡುವವನು ಆದಿಪ. ಎಲ್ಲ ದೇವತೆಗಳ ಆದಿಯನ್ನು, ಯಾಕಂದ್ರೆ ದೇವತೆಗಳಿಗೂ ಮನೋರೋಗ ಇದೆ, ಅವರಿಗೆ ದೈಹಿಕ ರೋಗ ಇಲ್ಲದಿದ್ರು ಮಾನಸಿಕವಾಗಿ ದೇವತೆಗಳು ಗೊಂದಲಗೊಳ್ಳುವುದುಂಟು. ಸುರವಂದ್ಯರಾಗಿರತಕ್ಕ ದೇವತೆಗಳಿಗೂ ಒಮ್ಮೆ ಒಂದು ಆದಿ ಬಂತು ಅಂತ ಭಾಗವತದಲ್ಲಿ ಹೇಳ್ತಾರಲ್ಲ. ಜಗತ್ತನ್ನು ಸೃಷ್ಟಿ ಮಾಡಿ ಅಂತಂದಾಗ ಅವರಿಗೆ ತಲೆ ಚಿಂತೆ ಹಿಡಿತಂತೆ, ಈ ಹೇಗೆ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋದು, ನಾವು ಹೇಗೆ ಮಾಡೋದು ಅಂತ. ಆಗ ಬ್ರಹ್ಮದೇವರು ನಿಮ್ಗೆ ಯಾಕೆ ತಲೆ ಚಿಂತೆ ಮಾಡ್ತೀರಿ, ಭಗವಂತ ಸೃಷ್ಟಿ ಮಾಡುವಂತ ಆಜ್ಞೆ ಮಾಡಿದ್ನಲ್ಲ, ಮಾಡ್ಲಿ ಶುರು ಮಾಡಿ. ಆಜ್ಞೆ ಮಾಡಿದವನು ದಾರಿ ತೋರಿಸ್ತಾನೆ ಅಂತ ಹೇಳಿದ. ಮಾಡ್ಲಿ ಶುರು ಮಾಡಿಬಿಟ್ರೆ ಆಗೋಯ್ತು ಬ್ರಹ್ಮಾಂಡ. ಮೊದಲು ಹೇಗೆ ಮಾಡೋದು ಯೋಚಿಸ್ತಾ ಕೂತರು, ಆಗಲೇ ಇಲ್ಲ. ಮಾಡ್ಲಿ ತೊಡಗಿದ್ರು ಆಗಿ ಹೋಯ್ತು ಅಂತ. ಹಾಗೆ ಸುರವಂದ್ಯರಾಗಿರತಕ್ಕಂಥ ತತ್ವಾಭಿಮಾನಿ, ಬ್ರಹ್ಮಾಂಡದ ತತ್ವಾಭಿಮಾನಿ ದೇವತೆಗಳ ಆದಿಯನ್ನು ಪರಿಹರಿಸಿದವ ನಮ್ಮ ಆಧಿಪ ಆಗುವುದಿಲ್ಲೇನು? ಹೀಗೆ ಸುರವಂದ್ಯಾಧಿಪ. ಆಮೇಲೆ ಸದ್ವರ ಅಂದರೆ ಸಜ್ಜನರಿಗೆ ಅಭೀಷ್ಟವನ್ನು ಕೊಡತಕ್ಕವ. ಮತ್ತು ಸದ್ವರ ಅಂದ್ರೆ ಸದ್ಗುಣ, ಸದ್ಗುಣ ಭರಿತರಾದವರಲ್ಲಿ ವರ ಶ್ರೇಷ್ಠನಾದವ. ಸತ್ತು ಅಂದ್ರೆ ಸದ್ಗುಣ ಭರಿತರು, ಶ್ರೇಷ್ಠರು, ಒಳ್ಳೆಯವರು. ಸಜ್ಜನರಲ್ಲಿ ಸಜ್ಜನಿಕೆ, ಒಳ್ಳೆಯ ಗುಣಗಳಿರತಕ್ಕವ ಸತ್, ದುರ್ಗುಣಗಳಿರತಕ್ಕವ ಅಸತ್ ಅಂತಾರೆ. ಅಸತ್ ಅಂದ್ರೆ ದುಷ್ಟ ಅಂತ ಅರ್ಥ. ಸತ್ ಅಂದ್ರೆ ಸದ್ಗುಣಗಳು ಇರತಕ್ಕವ. ಅಂತಹ ಸದ್ಗುಣಗಳಿರತಕ್ಕವರಲ್ಲಿ ವರ ಶ್ರೇಷ್ಠ ಮತ್ತು ಸಜ್ಜನರಿಗೆ ವರವನ್ನು ಕೊಡತಕ್ಕವ. ಆಮೇಲೆ ಸುರವಂದ್ಯಾಧಿಪ ಸದ್ವರ, ಇಷ್ಟು ಒಂದೇ ಶಬ್ದ ಆಯ್ತು. ಈಗ ಸುರರಿಗೂ ವಂದ್ಯರಾದವರು ಇಂದ್ರಾದಿ ದೇವತೆಗಳು, ಅವರಿಗೂ ಅಧಿಪರಾದವರು ಗರುಡ, ಅವರಿಗೂ ಅಧಿಪರಾಗಿರತಕ್ಕವರು ಗರುಡಶೇಷ ರುದ್ರಾದಿಗಳು, ಅಥವಾ ಅವರಿಗೂ ಅಧಿಪರಾಗಿರತಕ್ಕಂಥ ಸುರವಂದ್ಯಾಧಿಪ, ದೇವತೆಗಳಿಂದ ವಂದ್ಯರಾಗಿರತಕ್ಕಂಥವರಿಗೂ ಅಧಿಪರಾದವರು ಅಂದ್ರೆ ಸತ್ ಪ್ರಾಣದೇವರು, ಅವರ ಅಭೀಷ್ಟವನ್ನು ಕೊಡತಕ್ಕವ ಸುರವಂದ್ಯಾಧಿಪ ಸದ್ವರ. ಆಮೇಲೆ ಭರಿತಾಶೇಷ ಗುಣ, ಸದ್ವರ ಭರಿತಾಶೇಷ ಗುಣ. ಅಲ್ಲಿ ತನಕ ಒಂದು ವಿಶೇಷಣ ಆಗಬಹುದು, ಅಥವಾ ಬರೇ ಭರಿತಾಶೇಷ ಗುಣ ಆಗಬಹುದು, ಸದ್ವರ ಭರಿತ ಆಗಬಹುದು, ಅಶೇಷ ಗುಣ ಒಂದಾಗಬಹುದು. ಸದ್ವರ ಭರಿತ ಅಶೇಷ ಗುಣಾಲಂ ಒಂದಾಗಬಹುದು. ಇದನ್ನು ಹೇಗೆ ಬೇಕಾದ್ರೆ ಪದಚ್ಛೇದ ಮಾಡಬಹುದು. ಈಗ ಸದ್ವರ ತನಕ ನೋಡಿದೇವೆ ನಾವು. ಈಗ ಸಹಜವಾಗಿ ಭರಿತಾಶೇಷ ಗುಣ ಮತ್ತು ಅಲಂ ಅಂತ ಪದಚ್ಛೇದ. ಭರಿತ ಅಶೇಷ ಗುಣ, ಜಗತ್ತಿನಲ್ಲಿ ಒಳ್ಳೆಯತನಗಳು ಅಂತ ಏನಿವೆ, ಜ್ಞಾನಾನಂದಾದಿ ಗುಣಗಳು, ಆ ಎಲ್ಲಾ ಗುಣಗಳಿಂದ ಭರಿತನಾದವ, ಪೂರ್ಣನಾದವ ಭರಿತಾಶೇಷ ಗುಣ, ಸರ್ವಗುಣ ಪರಿಪೂರ್ಣನಾದವ. ಆಮೇಲೆ ಸದ್ವರ ಭರಿತಾಶೇಷ ಗುಣ, ಇಲ್ಲಿ ತನಕ ಒಂದೇ ಶಬ್ದ ಮಾಡಬಹುದು ಈಗ. ಯಾಕೆಂದ್ರೆ ಗುಣಗಳು ಎಂಥವು ಅಂದ್ರೆ, ಗುಣಗಳಲ್ಲಿ ಸದ್ಗುಣಗಳು ದುರ್ಗುಣಗಳು ಅಂತೀವಿ. ಯಾಕೆಂದ್ರೆ ಸತ್ವ ರಜಸ್ತಮೋ ಗುಣಗಳು ಅಂತ ಹೇಳುದು ನಾವು. ಅದಕ್ಕೆ ಸದ್ಗುಣಗಳು ಅಂತಂದ್ರೆ ಜ್ಞಾನಾನಂದಾದಿ ಗುಣಗಳು. ಅವು ನಿರ್ದುಷ್ಟವಾದವುಗಳು. ಯಾಕೆ ಅಂದ್ರೆ ದುಃಖದಿಂದ ಕೂಡದೇ ಇರತಕ್ಕಂಥ ಸುಖ ಸತ್ಸುಖ. ಸುಖದಲ್ಲಿ ಸತ್ ಅಂತ ಸೇರಿಸ್ತಾರೆ ಭಗವಂತನನ್ನ, ಸತ್ ಚಿತ್ ಆನಂದ ಅಂತ. ಸತ್ ಅಂದ್ರೆ ಏನಂದ್ರೆ ಜ್ಞಾನ ಆನಂದ ಎಲ್ಲ ಜೀವರಿಗೂ ಇದೆ, ಆದ್ರೆ ಅದು ಸತ್ ಅಲ್ಲ. ಯಾಕಂದ್ರೆ ಜ್ಞಾನದ ಜೊತೆಗೆ ಅಜ್ಞಾನ ಇದೆ, ಆನಂದ ಜೊತೆಗೆ ದುಃಖ ಇದೆ. ಭಗವಂತನಲ್ಲಿ ಇರತಕ್ಕಂಥ ಜ್ಞಾನಾನಂದ ಸತ್ ಅಂತ. ಅದನ್ನ ಸತ್ ಅಂದ್ರೆ ನಿರ್ದುಷ್ಟವಾದ, ಅಂದ್ರೆ ದುಃಖ ಅಜ್ಞಾನಗಳಿಂದ ಮಿಶ್ರಿತವಾಗದ. ವರ ಅಂದ್ರೆ ಸರ್ವಶ್ರೇಷ್ಠವಾದ. ನಮ್ಮಲ್ಲಿ ಜ್ಞಾನ ಇದೆ ಸ್ವಲ್ಪ, ನಮ್ಮಲ್ಲಿ ಆನಂದ ಇದೆ ಸ್ವಲ್ಪ, ಅವನಲ್ಲಿ ಪೂರ್ಣವಾದ ಜ್ಞಾನ. ಅದರಿಂದ ಸತ್ ವರ ಅಂದ್ರೆ ನಿರ್ದುಷ್ಟವಾದ, ದುಃಖದಿಂದ ಅಜ್ಞಾನದಿಂದ ಸ್ಪರ್ಶ ಇಲ್ಲದ, ವರ ಸರ್ವಾಧಿಕವಾದ ಅಂಥ ಅಶೇಷ ಗುಣಗಳಿಂದ ಭರಿತನಾದವ ಸದ್ವರ ಭರಿತ ಅಶೇಷ ಗುಣ. ಆಮೇಲೆ ಸದ್ವರ ಭರಿತಾಶೇಷ, ಭರಿತ ಅಶೇಷ, ಎಲ್ಲವನ್ನೂ ತನ್ನೊಳಗೆ ಹೊತ್ತುಕೊಂಡವ ಭರಿತಾಶೇಷ. ಸಮಸ್ತ ಜಗತ್ತನ್ನು ಉದರದಲ್ಲಿ ಹೊತ್ತವ ಭರಿತಾಶೇಷ. ಆಮೇಲೆ ಅವನು ಗುಣ ಅಂದ್ರೆ ಸದ್ಗುಣ ಸ್ವರೂಪ. ಭರಿತ ಅಶೇಷ ಗುಣ ಅಂತಂದ್ರೆ, ಗುಣ ಅಂತಂದ್ರೆ ಇನ್ನೊಂದು ಅರ್ಥ ಇದೆ. ಏನು ಅಂದ್ರೆ ಗುಣ ಅಂದ್ರೆ ನಮಗೆ ಸಬಾರ್ಡಿನೇಟ್ ಅಂತ ಹೇಳ್ತೀವಲ್ಲ ಇಂಗ್ಲಿಷ್ ನಲ್ಲಿ, ಹಾಗೆ ಗುಣ ಅಂದ್ರೆ ಅಪ್ರಧಾನ, ಸಹಾಯಕ ಅಂತ. ಅದರಿಂದ ಅಶೇಷ ಗುಣಗಳು ಅಂದ್ರೆ
ಭಗವಂತನ ಗುಣ ಅಂದ್ರೆ ಪರಿವಾರಭೂತ ಅಂತ ಅರ್ಥ. ಸಬಾರ್ಡಿನೇಟ್ ಅಂದ್ರೆ ಏನು? ಪರಿವಾರ ಅಂತ ಅರ್ಥ. ಹಾಗಾಗಿ ಅಶೇಷ ಗುಣಗಳು ಅಂತಂದ್ರೆ ಭಗವಂತನ ಸಮಸ್ತ ಪರಿವಾರಗಳು. ಅವರೆಲ್ಲ ಎಂಥವರು? ಸದ್ವರರು, ಸದ್ಗುಣಗಳಿಂದ ಶ್ರೇಷ್ಠರಾದಂಥವರೇ ಇಂದ್ರಾದಿ ದೇವತೆಗಳು. ಅವರನ್ನು ಭರಿತ ಧರಿಸಿದವ. ಹೀಗೆ ಸದ್ವರ ಭರಿತ ಅಶೇಷ ಗುಣರು, ಅಥವಾ ಸದ್ವರ ಭರಿತ ಅಶೇಷ, ಇಡೀ ವಿಶ್ವವನ್ನೇ ತಾನು ಭರಿಸಿದವ. ಗುಣಾಲಂ ಅನ್ನೋದು ಚರಿತಂ ಅನ್ನೋದಕ್ಕೆ ವಿಶೇಷಣ. ಮುಂದೆ ಗುಣಾಲಂ ಅಂದ್ರೆ ಗುಣ ಅಲಂತ ಪದಚ್ಛೇದ ನಾನಾಗಿ ಮಾಡಿದ್ದೆ. ಗುಣಾಲಂ ಅಂದ್ರೆ ಎಲ್ಲ ಗುಣಗಳಿಗೆ ಆಲಯವಾದ ನಿನ್ನ ಚರಿತವನ್ನ ತಿಳಿಸು. ಗುಣಾಲಂ ಅಂದ್ರೆ ಗುಣಗಳಿಗೆ ಆಲಯ, ನೆಲೆಯಾಗಿರತಕ್ಕ ಸದ್ಗುಣಗಳಿಗೆ ನೆಲೆಯಾದ ನಿನ್ನ ಚರಿತ್ರೆಯನ್ನು ತಿಳಿಸು. ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಹೀಗೆ ನಾವು 2 ಪದ್ಯಗಳನ್ನ ನೋಡಿದ ಅನಂತರ ಅದೇ ರೀತಿ 3ನೇ ಪದ್ಯಕ್ಕೆ ಬಂದ್ರೆ ಅದು ಹಾಗೇ ತೆರೆಕೊಳ್ಳುತ್ತೆ. ಸಕಲಧ್ವಂತ ವಿನಾಶನ ಪರಮಾನಂದ ಸುಧಾಹೋ. ಸಕಲ ಮತ್ತು ಧ್ವಂತ ವಿನಾಶನ, ಮೊದಲು 2 ನಾವು ನೋಡೋಣ. ಈಗ ಸಕಲ ಅಂದ್ರೆ ಪರಿಪೂರ್ಣ ಅಂತ ಒಂದರ್ಥ. ಭಗವಂತ ಸಕಲ ಅಂದ್ರೆ ಭಗವಂತ ಪೂರ್ಣ ಅಂತ. ಮತ್ತೊಂದು ಭಗವಂತ 16 ಕಲೆಗಳಿಂದ ಸಹಿತನಾದವ. ಷೋಡಶ ಕಲಃ ಪುರುಷ ಅಂತ ಹೇಳ್ತಾರೆ. ಕಲೆಗಳಿಂದ ಸಹಿತನಾದವ ಭಗವಂತ. 16 ಕಲೆಗಳನ್ನು ಸೃಷ್ಟಿ ಮಾಡಿದವ. ಅದರ ಜೊತೆಗೆ ಅದನ್ನು ನಿಯಂತ್ರಿಸ್ತಾ ಇರುವ ಭಗವಂತನೊಬ್ಬನೇ. ಉಳಿದು ಯಾರಲ್ಲಿಯೂ 15 ಕಲೆಗಳು ಉಳ್ಳವರು ಜೀವರು, 14 ಕಲೆಗಳು ಉಳ್ಳವನು ಭಗವಂತ. ಅದೇನು ಅಂತ ನಾನು ಹಿಂದೆ ತುಂಬಾ ವಿಸ್ತಾರವಾಗಿ ಹೇಳಿದ್ದೆ. 15 ಕಲೆಗಳು ಅಂದ್ರೆ ಪ್ರಾಣ, ಅದ ಶ್ರದ್ಧಾ, ಪಂಚಭೂತಗಳು ಶ್ರದ್ಧಾ, ಖಂ, ವಾಯು, ಜ್ಯೋತಿ, ಆಪಹ, ಪೃಥಿವಿ 6 ಆಯ್ತು. ಪಂಚಭೂತಗಳು ಮತ್ತು ಶ್ರದ್ಧೆ 6 ಕಲೆಗಳಾಯ್ತು. ಇಂದ್ರಿಯ 7, ಮನಸ್ಸು 8, ಅನ್ನ 9, ವೀರ್ಯ 10, ತಪಸ್ಸು, ಮಂತ್ರ, ಕರ್ಮ 13, ಲೋಕ 14, ನಾಮ 15. ಈ 15 ಕಲೆಗಳಿಂದ ಕೂಡಿರತಕ್ಕವ ಜೀವ. ಅವನು 16ನೇವ. ಅಂದ್ರೆ 15 ಜಡ ಕಲೆಗಳಿಂದ, ಜಡ ಪ್ರಪಂಚದಿಂದ ಆವೃತನಾಗಿರತಕ್ಕಂಥ 16ನೆಯ ಜೀವ. ಒಟ್ಟಿಗೆ 16 ಕಲೆಗಳು, 16 ಜೀವ, 15 ಜಡ. ಜೀವ ಜಡಾತ್ಮಕವಾದ ಪ್ರಪಂಚ, ಅದರಿಂದ ಕೂಡಿಕೊಂಡು ಅದನ್ನು ನಿಯಂತ್ರಿಸುವ ಭಗವಂತ ಒಬ್ಬನೇ. ಅದರಿಂದ ಅವನು ಸಕಲ. 15 ಜಡ ಕಲೆಗಳು ಮತ್ತು 16ನೆಯ ಜೀವ. ಈ 16 ಕಲೆಗಳನ್ನು ತನ್ನ ಜೊತೆಗೆ ಇಟ್ಟುಕೊಂಡು ನಿಯಂತ್ರಿಸುವ ಭಗವಂತನೊಬ್ಬನೇ ಸಕಲ. ಉಳಿದವರು ಯಾರೂ ಸಕಲರಲ್ಲ. ಉಳಿದವರು ಅದರಿಂದ ವಿಕಲರು. ಭಗವಂತ ಸಕಲ ಮತ್ತು ಧ್ವಾಂತ ವಿನಾಶನ, ಕತ್ತಲನ್ನು ಪರಿಹರಿಸುವ ಅಂತ. ಧ್ವಾಂತ ಅಂದ್ರೆ ಕತ್ತಲು. ಯಾವ ಕತ್ತಲು? ಹಿಂದೆ ಹೇಳಿದ್ರು ಚರಿತಂ ಜ್ಞಾಪಯ ಅಂತ. ಅಜ್ಞಾನವೇ ನಿಜವಾದ ಕತ್ತಲು, ಜ್ಞಾನವೇ ನಿಜವಾದ ಬೆಳಕು. ಅಜ್ಞಾನದಲ್ಲಿ ಏನು ಬೆಳಕಿದೆ? ಎಷ್ಟು ದೀಪ ಹಚ್ಚಿದ್ರೂ ಕೂಡ, ಹೊರಗಿನಿಂದ ಮನೆಯೆಲ್ಲ ನಾವು ಎಷ್ಟು ಬೆಳಕು ಹಾಕಿದ್ರೂ ಕೂಡ ಒಳಗೆ ಕತ್ತಲು ತುಂಬಿರುತ್ತಲ್ಲ. ಈ ಹೊರಗಿನ ಬೆಳಕು, ಒಳಗೆ ಕತ್ತಲೋ ಕತ್ತಲು. ನಿಜವಾದ ಬೆಳಕು ಎಲ್ಲಿ ಆಗಬೇಕು ಅಂದ್ರೆ ಒಳಗೆ ಬೆಳಕಾದಾಗ ಹೊರಗೆ ಕತ್ತಲಿದ್ರೂ ತಿಳಿಯುತ್ತೆ. ಒಳಗೆ ಕತ್ತಲು ತುಂಬಿದ್ರೆ ಹೊರಗೆ ಎಷ್ಟು ಬೆಳಕಿದ್ರೂ ಏನೂ ತಿಳಿಯೋದಿಲ್ಲ. ಆದ್ರಿಂದ ನಿಜ ಧ್ವಾಂತ ಅಂದ್ರೆ ವಾಸ್ತವಿಕವಾಗಿ ಅಜ್ಞಾನ. ಧ್ವಾಂತ ವಿನಾಶನ ಅಂದ್ರೆ ಎಲ್ಲರ ಅಜ್ಞಾನವನ್ನ ಪರಿಹರಿಸತಕ್ಕವ. ಅದನ್ನೇ ನಾವು ಸಕಲ ಧ್ವಾಂತ ವಿನಾಶನ ಅಂತಂದ್ರೆ ಒಂದೇ ಶಬ್ದ ಇಟ್ಕೊಂಡ್ರೆ ಸಕಲರ ಧ್ವಾಂತ ವಿನಾಶನ, ಎಲ್ಲರ ಅಜ್ಞಾನವನ್ನು ಪರಿಹರಿಸುವವ. ಎಲ್ಲರ ಅಜ್ಞಾನವನ್ನು ಪರಿಹರಿಸತಕ್ಕಂಥವನು ಇನ್ನೊಬ್ಬರಿದ್ದಾರೆ. ಅಜ್ಞಾನ ಪರಿಹರಿಸುವುದಕ್ಕೋಸ್ಕರವೇ ಭೂಮಿಯಲ್ಲಿ ಅವತರಿಸತಕ್ಕಂಥ ವಾಯುದೇವರು. ಆದ್ರಿಂದ ಅವರು ಸಕಲಧ್ವಾಂತ ವಿನಾಶನ. ಅದಕ್ಕೆ ಆಗ ಸಕಲಧ್ವಾಂತ ವಿನಾಶನಪ ಅಂಥ ವಾಯುದೇವರನ್ನು ರಕ್ಷಿಸುವ ಸಕಲಧ್ವಾಂತ ವಿನಾಶನಪ. ಭಗವಂತ ಸಕಲಧ್ವಾಂತನೂ ಹೌದು. ಎಲ್ಲರಿಗೆ ಜ್ಞಾನ, ಅವನು ಜ್ಞಾನ, ಇದು ಸೃಷ್ಟಿಯಾದಿ ಅಷ್ಟಕವನ್ನ ಭಗವಂತ ಜಗತ್ತಿಗೆ ಕೊಡ್ತಾನೆ. ಸೃಷ್ಟಿ, ಸ್ಥಿತಿ, ಸಂಹಾರ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷ. ಅದರಿಂದ ಅಜ್ಞಾನವನ್ನು ಕೊಡತಕ್ಕವನು ಭಗವಂತನೇ, ಜ್ಞಾನವನ್ನು ಕೊಡತಕ್ಕವನು ಭಗವಂತನೇ. ಸಕಲರಿಗೆ ಧ್ವಾಂತ ವಿನಾಶನನೂ ಅವನೇ, ಸಕಲರಿಗೆ ಧ್ವಾಂತವನ್ನು ಕೊಡುವವನು ಅವನೇ. ಅದರಿಂದ ಸಕಲಧ್ವಾಂತನೂ ಅವನೇ. ವಿನಾಶನ, ಎಲ್ಲರನ್ನು ಸಂಹರಿಸತಕ್ಕಂಥ ಶಕ್ತಿಯೂ ಅವನೇ. ವಿನಾಶನ ಅಂದ್ರೆ ಎಲ್ಲರನ್ನು ಸಂಹರಿಸುವವ. ಆಮೇಲೆ ಎಲ್ಲರ ಅಜ್ಞಾನವನ್ನ ವಿ ಅಂತಂದ್ರೆ ಸಂಸ್ಕೃತದಲ್ಲಿ ಗರುಡ ಅಂತ ಅರ್ಥ. ವೀಶ ಅಂದ್ರೆ ಗರುಡನಿಗೆ ಹೇಳ್ತಾರೆ. ಅದನ್ನ ವಿ ಅಂದ್ರೆ ಗರುಡ. ವಿನಾ ಅಂದ್ರೆ ಗರುಡನಿಂದ ಅಂತ ತೃತೀಯ. ಅದು ಅಶನ ಅಂತಂದ್ರೆ ವ್ಯಾಪಿಸುವವನು ಅಂತ. ಗರುಡನ ಮೂಲಕ ನಮ್ಮೊಳಗೆ ವ್ಯಾಪಿಸುವವನು ಅಂತ.
ಅಂದ್ರೆ ಏನು ಅಂದ್ರೆ ಗರುಡ ಅಂತಂದ್ರೆ ಗರುಡನಿಂದ ಅಭಿಮನ್ಯಮಾನವಾಗಿರತಕ್ಕಂಥ ವೇದ. ವೇದಗಳ ಮೂಲಕ ನಮ್ಮೊಳಗೆ ಬಂದು ತುಂಬುವವನು, ಆದ್ರಿಂದ ಅವನು ವಿನಾಶನ. ಅದರ ಮೂಲಕ ಧ್ವಾಂತ ವಿನಾಶನ. ನಮಗೆ ಅಜ್ಞಾನ ಪರಿಹಾರ ಆಗ್ಬೇಕು ಅಂತಂದ್ರೆ ಆ ಶಾಸ್ತ್ರದ ಅಧ್ಯಯನದಿಂದ ಧ್ವಾಂತ ವಿನಾಶನ ಮಾಡತಕ್ಕ ಸಕಲ ಧ್ವಾಂತವನ್ನು ವಿನಾಶನ ಮಾಡಿರತಕ್ಕಂಥ ವಾಯುದೇವರನ್ನು ಬ್ರಹ್ಮದೇವರನ್ನು ರಕ್ಷಿಸುವವ. ಆಮೇಲೆ ಪರಮಾನಂದ ಸುಧಾ, ರಮಾನಂದ ಸುಧಾ, ಪರಮಾನಂದ, ರಮಾನಂದ, ರಮಾನಂದ ಸುಧಾ, ಆಹೋ, ಅಹೋ, ಸುಧಾಹೋ, ಇದು ಬೇರೆ ಬೇರೆ ಇದನ್ನು ಪದಚ್ಛೇದ ಮಾಡಿ ಬರತಕ್ಕಂಥ ಶಬ್ದ. ಈಗ ಮೊದಲು ಪರಮಾನಂದ ಸುಧಾ ಅಂತ ಇಟ್ಕೊಳ್ಳೋಣ. ಸಕಲ ಧ್ವಾಂತ ವಿನಾಶನ, ಪರಮಾನಂದ ಸುಧಾಹೋ. ಪರಮಾನಂದ ಇದು ಬಹಳ ಸ್ಪಷ್ಟವಾಗಿದೆ. ಪರಮಾನಂದ ಸುಧಾ ಅಂದ್ರೆ ಆನಂದ ಎನ್ನತಕ್ಕಂಥ ಅಮೃತ ತುಂಬಿರತಕ್ಕ ಅಮೃತದ ಕಡಲು. ಆದ್ರಿಂದ ಭಗವಂತ ಪರಮಾನಂದ ಸುಧಾ, ಸಂಬೋಧನೆ ಸುಧಾ ಅಂತ ಆಗತ್ತೆ. ಆಮೇಲೆ ಅಹೋ ಅಂದ್ರೆ ಆಶ್ಚರ್ಯ ಸೂಚಕವಾದಂತಹ ಶಬ್ದ. ಅದು ಭಗವಂತನ ಗುಣದ ಅನುಸಂಧಾನವೇ ಒಂದು ವಿಸ್ಮಯ. ಅದರಿಂದ ಅವನು ಪರಮಾನಂದ ಸುಧಾ ಮತ್ತು ಅಹೋ ಆಶ್ಚರ್ಯ ಸ್ವರೂಪ. ಹಿಂದೆ ಹೋದಾಗ ರಮಾನಂದ ಸುಧಾ, ರಮೆಗೆ ಆನಂದದ ಕಡಲು ಅಮೃತ ಕಡಲನ್ನ ಕರುಣಿಸಿದವ ರಮಾನಂದ ಸುಧಾ. ಆಮೇಲೆ ಬರೀ ಅಷ್ಟೇ ಅಲ್ಲ, ರಮಾನಂದ ಅಷ್ಟೇ ಸಾಕು, ಪರಮಾನಂದ ಸಾಕು. ರಮಾನಂದ ರಮೆಗೂ ಆನಂದವನ್ನು ಕೊಟ್ಟವ, ಎಲ್ಲರಿಗೂ ಪರಮಾನಂದವನ್ನು ಕೊಟ್ಟವ. ಆಮೇಲೆ ಸುಧಾ, ಸುಧಾ ಅಂದ್ರೆ ಪುನಃ ಪರಮಾನಂದ, ರಮೆಗೆ ಆನಂದವನ್ನು ಅಷ್ಟೇ ಅಲ್ಲ, ಎಲ್ಲ ಜೀವರಿಗೂ ಸು ಅಂದ್ರೆ ಸುಖವನ್ನು ಧಾ ಕೊಟ್ಟವ. ಸುಧಾ ಅಂದ್ರೆ ಸುಖವನ್ನು ಕೊಡುವವ ಅಂತ ಅರ್ಥ. ಆಮೇಲೆ ರಮಾನಂದ ಸುಧಾ, ರಮೆಗೂ ಕೂಡ ಆನಂದವನ್ನ ಪೂರ್ಣ ಪ್ರಮಾಣದಲ್ಲಿ ಕೊಟ್ಟವ. ಪರಮಾನಂದವನ್ನ ಮುಕ್ತರಿಗೆ ಸುಧಾ ಕೊಟ್ಟವ, ಪರಮಾನಂದ ಸುಧಾ. ಆಮೇಲೆ ಯಾರ ಈಗ ಅಹೋ ಅಂತಿತ್ತಲ್ಲ, ಈಗ ಇದನ್ನು ಒಂದೇ ಶಬ್ದ ಮಾಡೋಣ. ಪರಮಾನಂದ ಸುಧಾಹೋ, ಪರಮಾನಂದವನ್ನು ಸುಧಾ ಅಂದ್ರೆ ಕೊಡುವಂಥದ್ದು, ಸು ಪೂರ್ಣ ಪ್ರಮಾಣದಲ್ಲಿ ಪರಮಾನಂದವನ್ನು ಧಾ ಕೊಡುವಂತ. ಆಹು ಅಂದ್ರೆ ಆಹ್ವಾನ, ನಾಮ. ಯಾರ ನಾಮ ಜಪಮಾ ಸ್ಮರಣ ಮಾತ್ರದಿಂದ ಪರಮಾನಂದವನ್ನು ಕೊಡ್ತದೋ, ಆಹೂಹು ಅಂದ್ರೆ ಆಹ್ವಾನ ಅಂದ್ರೆ ಕರೆಯುವುದು, ಯಾವುದರಿಂದ ಕರಿತೇವದು ನಾಮ. ಯಾರ ನಾಮಸ್ಮರಣೆ ಎನ್ನುವುದು ಪರಮಾನಂದವನ್ನು ಕರುಣಿಸುತ್ತದೋ ಅವನು ಪರಮಾನಂದ ಸುಧಾ ಆಹು. ಆಹು ಅಂದ್ರೆ ಆಹ್ವಾನ, ಪರಮ ಆನಂದವನ್ನು ಸುಧಾ ಅಂದ್ರೆ ಚೆನ್ನಾಗಿ ಕೊಡುವ, ಆಹು ಅಂದ್ರೆ ನಾಮ. ಪರಮಾನಂದ ಸುಧಾಹೋ ಅಂದ್ರೆ ಪೂರ್ಣಾನಂದವನ್ನ ಜ್ಞಾನಿಗಳಿಗೆ ಕೊಡತಕ್ಕಂಥ ನಾಮ ಉಳ್ಳವನೇ ಅಂತ. ಇದು ಇಡೀ ಒಂದು ಸಂಬೋಧನೆ ಆಯ್ತು. ಈಗ ಹೀಗೆ ಹೇಗೆ ಪದಚ್ಛೇದ ಮಾಡಿದರೂ ತೆರೆದುಕೊಳ್ಳುತ್ತೆ ಅದು. ಅಲ್ಲಿಂದ ಮುಂದೆ ಎರಡನೇ ಪಾದ ಉತ್ತರಾರ್ಧ ಸಮಾನ. ಕರುಣಾ ಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ. ತ್ರಿಜಗತ್ಪೋತ ಸದಾರ್ಚಿತ ಚರಣಾಶಾಪತಿ ಧಾತೋ ಕರುಣಾಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ. ತ್ರಿಜಗತ್ ಪೋತ, ಅಷ್ಟಕ್ಕೊಂದು ಶಬ್ದ ಮಾಡೋಣ ಈಗ. ತ್ರಿಜಗತ್ ಪೋತ, ಮೂರು ಲೋಕಗಳಿಗೂ ಕೂಡ, ಅಂದ್ರೆ ಮೂರು ಲೋಕಗಳು ಈ ಸಂಸಾರದ ಕಡಲಲ್ಲಿ ಈಜಿತಾ ಇರತಕ್ಕವರು. ಜಗತ್ತು ಅಂದ್ರೆ ಲೋಕ ಅಂದ್ರೆ ಲೋಕ ಅಲ್ಲ, ಇಲ್ಲಿ ಜನರು. ಮೂರು ಲೋಕಗಳಲ್ಲಿ ಇರತಕ್ಕ ಜೀವಜಾತ ತ್ರಿಜಗತ್. ಅವರು ಅಷ್ಟು ಮೂರು ಲೋಕದಲ್ಲಿ ಇರತಕ್ಕವರು ಸಂಸಾರದ ಕಡಲಲ್ಲಿ ಈಜಿತಾ ಇರುವವರು. ಈ ಎಷ್ಟು ಸಮಯ ಈಜಬಹುದು? ಈಜ್ತಾ ಈಜ್ತಾ ಕೈಕಾಲು ಬತ್ತತ್ತೆ, ಕಡೆ ಮುಳುಗೋದು. ಮುಳುಗದಂತೆ ಇರ್ಬೇಕಾದ್ರೆ ಒಂದು ದೋಣಿ ಸಿಗ್ಬೇಕು ನಮಗೆ. ನಾವೇ ಈಜಿಯೇ ದಾಟುವುದು ಸಾಧ್ಯ ಇಲ್ಲ. ಅದಕ್ಕೆ ತ್ರಿಜಗತ್ ಪೋತ ಅಂದ್ರೆ, ಪೋತ ಅಂದ್ರೆ ದೋಣಿ ಸಂಸ್ಕೃತದಲ್ಲಿ. ಮೂರು ಜಗತ್ತಿನ ಸಂಸಾರಿಗಳಿಗೂ ಸಂಸಾರದ ಕಡಲನ್ನು ದಾಟುವ ದೋಣಿಯಾಗಿ ಬಂದವನೇ ಅಂತ. ಅವನು ಸಂಸಾರದ ಕಡಲನ್ನ ದಾಟಲಿಕ್ಕೆ ದೋಣಿಯಂತಿರುವವನು. ಒಂದು ತಮಾಷೆ ಏನು ಅಂದ್ರೆ, ಭಾಗವತದಲ್ಲಿ ಇದನ್ನು ಹೇಳಿದ್ದಾರೆ. ಭಗವಂತ ಸಂಸಾರೋದಧಿ ನೌರ್ಹರಿಹಿ ಅಂತ ಪುರಾಣಗಳಲ್ಲಿ ಬರುತ್ತೆ. ಸಂಸಾರ ಎಂಬ ಕಡಲನ್ನು ದಾಟುವ ದೋಣಿ ಅಂತ. ಆದರೆ ಭಗವಂತನಿಗೂ ದೋಣಿಗೂ ಒಂದು ವ್ಯತ್ಯಾಸ ಇದೆ. ನಾವು ದಾಟಿ ಆದ ಮೇಲೆ ದೋಣಿಯನ್ನು ಬಿಡ್ತೇವೆ. ಇಲ್ಲಿ ದೋಣಿಯಿಂದ ದಾಟುವುದು, ದೋಣಿಯನ್ನೇ ಸೇರುವುದು, ಮತ್ತೆ ಬಿಡ್ಲಿಕ್ಕಿಲ್ಲ. ಈ ಕಡಲನ್ನ ದಾಟಲಿಕ್ಕೆ ದೋಣಿಯೂ ಅವನೇ, ಮತ್ತೆ ಹೋಗಿ ಸೇರುವುದು ಅವನನ್ನೇ. ಅಂದ್ರೆ ಬೇರೆ ದೋಣಿ ಆದ್ರೆ ದಡ ಸೇರಿದ ಮೇಲೆ ಈ ದೋಣಿ ಬೇಕಾಗೋದಿಲ್ಲ. ಆದ್ರೆ ಭಗವಂತ ಅನ್ನತಕ್ಕಂಥ ದೋಣಿ ದಡುವುದೇ, ದೋಣಿಯೋದೇ, ಆಚೆ ದಡುವುದೇ, ಹೋಗಿ ಸೇರಬೇಕಾದ ತಾಣುವುದೇ, ಹೋಗಲಿಕ್ಕೆ ದೋಣಿಯೂ ಅವನೇ. ಹಾಗಾಗಿ ಇದು ಹೋಗಿ ದಾಟುವ ದೋಣಿ ಮತ್ತು ಹೋಗಿ ಸೇರುವ ದೋಣಿ, ಈ ದೋಣಿಯನ್ನು ಬಿಡುವಂತಹದ್ದಿಲ್ಲ. ಅದಕ್ಕೆ ತ್ರಿಜಗತ್ ಪೋತ. ಸದಾ ಅರ್ಚಿತ ಚರಣ, ಎಂದೆಂದೂ ಎಲ್ಲರಿಂದಲೂ ಪೂಜಿತವಾದ ಪಾದಕಮಲಗಳುಳ್ಳವನೇ. ಚರಣಾಬ್ಜ, ಸದಾರ್ಚಿತ ಚರಣಾಬ್ಜ. ಚರಣ ಅಷ್ಟೇ, ಅಬ್ಜ ಇಲ್ಲ. ಸದಾರ್ಚಿತ ಚರಣ, ಎಲ್ಲರಿಂದಲೂ ಅರ್ಚಿತವಾದ ಚರಣ ಉಳ್ಳವನೇ. ಆಮೇಲೆ
ತ್ರಿಜಗತ್ಪೋತ ಸದಾರ್ಚಿತ ಚರಣ, ಅದು ಬೇರೆ. ಮುಂದಿನದು ತ್ರಿಜಗತ್ಪೋತ, ಒಂದೇ ಶಬ್ದ, ತ್ರಿಜಗತ್ಪೋತ ಸದಾರ್ಚಿತ ಚರಣ. ತ್ರಿಜಗತ್ತು, ಮೂರು ಜಗತ್ತಿನಲ್ಲಿ ಇರತಕ್ಕವರು ಯಾರು? ಭಗವಂತನ ಪೋತಗಳು. ಪೋತಗಳು ಅಂದ್ರೆ ಮಕ್ಕಳು ಅಂತ ಅರ್ಥ. ಪೂತ್ ಅಂತಾರೆ ಮಹಾರಾಷ್ಟ್ರದಲ್ಲಿ, ಪುತ್ರ ಅಂತ ಅಂದ್ರೆ ಪೋತ ಅಂತಾರೆ ಸಂಸ್ಥೆಯಲ್ಲಿ ಮಕ್ಕಳು. ಪೋತ ಅಂದ್ರೆ ಮಕ್ಕಳು. ಮೂರು ಜಗತ್ತಿನಲ್ಲಿ ಇರುವವರು ಭಗವಂತನ ಪೋತಗಳು, ಮಕ್ಕಳು. ಆ ಮಕ್ಕಳಿಂದ, ತ್ರಿಜಗತ್ ಪೋತರಿಂದ ಸದಾ ಅರ್ಚಿತ ಚರಣ, ಯಾವಾಗಲೂ ಕೂಡ ಪೂಜಿಸಲ್ಪಟ್ಟಿರತಕ್ಕಂಥ ಪಾದವುಳ್ಳವನು. ಅಂದ್ರೆ ಮೂರು ಲೋಕದ ಜೀವ ಸಮುದಾಯ ನಿರಂತರ ಭಗವಂತನನ್ನ ತಂದೆ ಅಂತ ಆರಾಧಿಸ್ತಾ ಇದೆ. ಇವರೆಲ್ಲ ಅವನ ಮಕ್ಕಳು. ತ್ರಿಜಗತ್ಪೋತ ಸದಾ, ಮೂರು ಲೋಕದಲ್ಲಿ ಇರತಕ್ಕಂಥ ಮಕ್ಕಳಲ್ಲಿಯೂ ಕೂಡ ಒಳಗಿನಿಂದ ಸದಾ ಅಂದ್ರೆ ನೆಲೆಸಿರುವವನು, ಸದನ ಸೀದನ. ಮೂರು ಲೋಕದಲ್ಲಿ ಇರತಕ್ಕಂಥ ಎಲ್ಲ ಜೀವಜಾತದ ಒಳಗೂ ನೆಲೆಸಿ ಅಂತರ್ಯಾಮಿಯಾಗಿ ನೆಲೆಸಿರುವ ತ್ರಿಜಗತ್ಪೋತ ಸದಾ. ಆಮೇಲೆ ಎಲ್ಲರಿಂದಲೂ ಅರ್ಚಿತ ಚರಣ, ಸಮಸ್ತರಿಂದಲೂ ಪೂಜಿತವಾದ ಪಾದವುಳ್ಳವನು. ಆಶಾಪತಿ ಧಾತೋ, ಇದು ಇಲ್ಲಿ ತನಕ ಒಂದೇ ಶಬ್ದ ಆಗಿಬಿಡುತ್ತೆ. ಈಗ ತ್ರಿಜಗತ್ಪೋತ ಸದಾರ್ಚಿತ ಚರಣಾಶಾಪತಿ ಧಾತೋ ಅಂತ ಅನ್ನೋದು ಅಲ್ಲಿ ತನಕ ಒಂದೇ ಶಬ್ದ. ತ್ರಿಜಗತ್ಪೋತ, ಮೂರು ಲೋಕದಲ್ಲಿ ಇರತಕ್ಕಂಥ ಜೀವರು, ಅವರಿಂದ ಸದಾ ಅರ್ಚಿತರಾಗಿರತಕ್ಕಂಥ ಚರಣ ಉಳ್ಳವಳು ಆಶಾ ಅಥವಾ ಆಶಾಪತಿ. ಆಶಾ ಅಂತಂದ್ರೆ ಭಾರತಿ. ಪ್ರಾಣೋವಾ ಆಶಾಯಾ ಭೂಯಾನ್, ಆಶಾಪತಿ ಅಂದ್ರೆ ಪ್ರಾಣದೇವರು. ಅವ್ರು ಎಂಥವರು ಅಂದ್ರೆ ತ್ರಿಜಗತ್ಪೋತ ಸದಾರ್ಚಿತ ಚರಣರು, ಮೂರು ಲೋಕದಲ್ಲಿ ಇರತಕ್ಕಂಥ ಸಮಸ್ತ ಮಕ್ಕಳಿಂದಲೂ ವಂದಿತರಾದ ಚರಣವುಳ್ಳವರು. ಎಲ್ಲಾ ಜೀವಜಾತಕ್ಕೂ ತಂದೆ ತಾನೇ ವಾಯುದೇವರು, ಬ್ರಹ್ಮದೇವರಿಂದ ತಾನೇ ಸೃಷ್ಟಿ. ಅದರಿಂದ ಮೂರು ಲೋಕದ ಮಕ್ಕಳಿಂದ ವಂದಿತವಾದ ಚರಣವುಳ್ಳ ಆಶಾಪತಿ ಅಂದ್ರೆ ಭಾರತೀಪತಿ ಆಗಿರತಕ್ಕ ಮುಖ್ಯ ಪ್ರಾಣನಿಗೆ ಧಾತು ಅಂದ್ರೆ ಧಾರಕನಾದಮ. ಮೂರು ಲೋಕಗಳಲ್ಲಿ ಎಲ್ಲ ಜೀವರು ಯಾರ ಮಕ್ಕಳೋ ಅಂಥ ಮಕ್ಕಳಿಗೆ ತಂದೆಯಾದ ಪ್ರಾಣದೇವರಿಗೂ ಧಾರಕನಾದವ ನೀನು ಅಂತ. ಆಶಾಪತಿ, ಆಶಾ ಅಂದ್ರೆ ಭಾರತಿ, ಆಶಾಪತಿ ಅಂದ್ರೆ ಪ್ರಾಣದೇವರು. ಆ ಪ್ರಾಣೋಮ ಆಶಾಯಾ ಭೂಯಾನ್ ಅಂತ ಛಾಂದೋಗ್ಯೋಪನಿಷತ್. ಹೀಗೆ ಒಂದೇ ಶಬ್ದವೂ ಆಯ್ತು. ಆಮೇಲೆ ಬರೇ ಆಶಾಪತಿ ಧಾತು ಅಂತ ಇಟ್ಕೊಂಡ್ರೆ, ಆಶಾ ಅಂದ್ರೆ ದಿಕ್ಕುಗಳು, ಆಶಾಪತಿ ಅಂದ್ರೆ ದಿಕ್ಪಾಲಕರು, ದಿಕ್ಪಾಲಕರಿಗೂ ಧಾರಕನಾಗಿರತಕ್ಕಂಥ ಶಕ್ತಿ ನೀನು. ಯಾಕಂದ್ರೆ ದಿಕ್ಪಾಲಕರಲ್ಲಿ ಎಲ್ಲರೂ ಬಂದರು. ಊರ್ಧ್ವ ದಿಕ್ಕಿಗೆ ಬ್ರಹ್ಮದೇವರು, ಅಧೋಲೋಕಕ್ಕೆ ಗರುಡ ಶೇಷ, ಆಮೇಲೆ ವಾಯುದೇವರು, ಐಶಾನ್ಯಕ್ಕೆ ಶಿವ, ಹಾಗೆ ಬ್ರಹ್ಮಾದಿ ದೇವತೆಗಳು. ಆಶಾಪತಿಗಳಾದ ಬ್ರಹ್ಮಾದಿ ದೇವತೆಗಳಿಗೂ ಧಾತು ಅಂದ್ರೆ ಧಾರಕ. ಅಥವಾ ಹಿಂದೆ ಹೇಳಿದ ಹಾಗೆಯೇ ಆಶಾಪತಿ ಅಂತಂದ್ರೆ ಭಾರತೀಪತಿ ಆಗಿರತಕ್ಕಂಥ ವಾಯುದೇವರಿಗೆ ಧಾತು ಧಾರಕನಾದ. ಹೀಗೆ ತ್ರಿಜಗತ್ಪೋತ ಸದಾರ್ಚಿತ ಚರಣಾಶಾಪತಿ ಧಾತು ಅನ್ನುವುದನ್ನ ಇಡೀ ಒಂದು ಪದವಾಗಿ ಇಟ್ಟುಕೊಳ್ಳಬಹುದು. ತ್ರಿಜಗತ್ಪೋತ ಸದಾರ್ಚಿತ ಚರಣ ಆಶಾಪತಿ ಧಾತು ಅನ್ನುವುದನ್ನ ಒಂದು ಶಬ್ದ ಮಾಡಬಹುದು. ತ್ರಿಜಗತ್ಪೋತ ಸದಾರ್ಚಿತ ಚರಣ ಆಶಾಪತಿ ಧಾತು ಅನ್ನುವುದನ್ನ ಎರಡು ಪದ ಮಾಡಬಹುದು. ಹೀಗೆ ಇದು ಒಂದು ಪದ, ಎರಡು ಪದ, ಮೂರು ಪದ, ನಾಲ್ಕು ಪದವಾಗಿ ಇದನ್ನು ವಿಂಗಡಿಸಿ, ಹೇಗೆ ವಿಂಗಡಿಸಿದ್ರು ಒಂದೊಂದು ವಿಭಾಗದಲ್ಲಿ ಒಂದೊಂದು ರೀತಿಯ ಹೊಸ ಅರ್ಥವನ್ನ ಕೊಡ್ತಕ್ಕಂಥ ನಾಮ ಇದು. ಆಮೇಲೆ ಉತ್ತರಾರ್ಧ ಸಮಾನ. ಕರುಣಾ ಪೂರ್ಣವರ ಪ್ರದ ಚರಿತಂ ಜ್ಞಾಪಯಮೇತೆ. ತ್ರಿಗುಣಾತೀತ ವಿಧಾರಕ ತ್ವರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯಮೇತೆ. ತ್ರಿಗುಣಾತೀತ, ತ್ರಿಗುಣ ಅತೀತ ವಿಧಾರಕ, ತ್ರಿಗುಣಾತೀತ ವಿಧಾರಕ, ತ್ರಿಗುಣಾತೀತ ವಿಧಾರಕ. ಇದು ಇಷ್ಟು ವಿಧವಾಗಿ ಇದನ್ನು ಪದಚ್ಛೇದ. ತ್ರಿಗುಣ ಅಂತ ಒಂದು, ಭಗವಂತ ತ್ರಿಗುಣ. ನೀನು ಅನಂತ ಗುಣನಾದರೂ ನಿನಗೆ ಮೂರು ಗುಣಗಳು ಇವೆ. ಯಾವುದದು ಅಂದರೆ ಸೃಷ್ಟಿಗೆ ಬೇಕಾಗಿರತಕ್ಕಂಥದ್ದು ಮೂರು ಕ್ವಾಲಿಟಿ. ಒಬ್ಬ ಮನುಷ್ಯ ಏನನ್ನಾದ್ರೂ ಮಾಡಬೇಕಾಗಿದ್ದರೆ ಮೂರು ಗುಣಗಳು ಬೇಕು. ಒಂದು ಜ್ಞಾನ, ಯಾವುದನ್ನೇ ಮಾಡಬೇಕಾಗಿದ್ರೆ ಅದರ ಟೆಕ್ನಿಕಲ್ ನೋಹೌ, ಅದರ ಜ್ಞಾನ ಶಕ್ತಿ, ಅದರ ಬಗ್ಗೆ ಗೊತ್ತಿರಬೇಕು. ಆಮೇಲೆ ಗೊತ್ತಿದ್ದ ಕೂಡಲೇ ಮಾಡ್ಲಿಕ್ಕೆ ಬರುವುದಿಲ್ಲ, ಮಾಡುವ ಇಚ್ಛೆ ಬೇಕು, ಇಚ್ಛಾಶಕ್ತಿ. ನನಗೆ ಏನು ಮಾಡಲಿಕ್ಕೆ ಗೊತ್ತಿದೆಯೋ ಅದನ್ನು ಗೊತ್ತಿದ್ದ ತಕ್ಷಣ ನಿರ್ಮಾಣ ಆಗುವುದಿಲ್ಲ, ಅದನ್ನು ಮಾಡಬೇಕು ಅಂತ ಇಚ್ಛೆ ಬೇಕು. ಇಚ್ಛೆ ಇದ್ದ ಕೂಡಲೇ ನಿರ್ಮಾಣ ಆಗುವುದಿಲ್ಲ, ಮಾಡಬೇಕು. ಇದೇ ಮೂರು ಕ್ರಿಯೆಗಳು. ಒಂದು ವಸ್ತು ಕ್ರಿಯೇಟ್ ಆಗಬೇಕಾಗಿದ್ರೆ ಅದಕ್ಕೆ ಹಿಂದೆ ಇರಬೇಕಾದ ಮೂರು, ಎಲ್ಲರಲ್ಲಿಯೂ ಮೂರು ಇಲ್ಲದೆ ಒಂದು ವಸ್ತು ನಿಷ್ಪತ್ತಿ ಆಗುವುದಿಲ್ಲ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಮೊದಲು ನಮಗೆ ಆ ವಸ್ತು ನಿರ್ಮಾಣದ ಪೂರ್ತಿ ಟೆಕ್ನಿಕಲ್ ನೋಹವು ಗೊತ್ತಿರಬೇಕು, ಗೊತ್ತಿದ್ದದ್ದನ್ನ ಮಾಡುವ ಡಿಸೈರ್ ಬೇಕು, ಆಮೇಲೆ ಮಾಡಬೇಕು. ಈ ಮೂರಲ್ಲಿ ಯಾವುದೋ ಒಂದು ಇಳಿದಿದ್ರು ದ ಥಿಂಗ್ ಈಸ್ ನಾಟ್ ಕ್ರಿಯೇಟೆಡ್, ಅದು ನಿರ್ಮಾಣ ಆಗುವುದಿಲ್ಲ.
ಈ ಮೂರು ಶಕ್ತಿ ಇಡೀ ವಿಶ್ವವನ್ನು ನಿರ್ಮಾಣ ಮಾಡತಕ್ಕವನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಇದೆ. ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಇದೇ ತ್ರಿಗುಣಗಳು, ಇದೇ ಮೂರು ಕಣ್ಣುಗಳು. ದೇವರಿಗೆ ಮುಕ್ಕಣ್ಣು ಅಂತ ಹೇಳ್ತಾರಲ್ಲ, ಇದೇ ಮುಕ್ಕಣ್ಣು. ತ್ರಿನೇತ್ರ ಅಂದ್ರೆ ಇದೆ, ತ್ರಿಗುಣ ಅಂದ್ರೆ ಇದೆ. ಬಹಳ ಜನಕ್ಕೆ ದೊಡ್ಡ ಗೊಂದಲಗಳು. ನಮಗೆಲ್ಲ ಎರಡೇ ಕಣ್ಣು, ದೇವರಿಗೆ ಸ್ವಲ್ಪ ವಿಕೃತವಾಗಿರತಕ್ಕಂಥ ರೂಪ, ಮೂರು ಕಣ್ಣು, ನಾಲ್ಕು ಕೈ, ಅಸಹ್ಯ. ಅಂದ್ರೆ ಏನೂ ಗೊತ್ತಿರೋದಿಲ್ಲ, ಅಸಹ್ಯ ಮಾತ್ರ ಗೊತ್ತಿರುತ್ತೆ, ಏನೂ ಗೊತ್ತಿರೋದಿಲ್ಲ. ಶಾಸ್ತ್ರದ ಬಗ್ಗೆ ಯಾವ ತಿಳುವಳಿಕೆ ಇರೋದಿಲ್ಲ ಜನರಿಗೆ. ಆದ್ರಿಂದ ಗೊಂದಲಗಳು. ತ್ರಿಗುಣ ಅಂತಂದ್ರೆ ಭಗವಂತನ ಕ್ರಿಯೇಟಿವ್ ಫೋರ್ಸ್ ನೀನು ಅಂತ, ಇಡೀ ವಿಶ್ವವನ್ನು ಸೃಷ್ಟಿ ಮಾಡತಕ್ಕ ಶಕ್ತಿ ನೀನು. ಯಾಕಂದ್ರೆ ನನ್ನ ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ ಪೂರ್ಣ ಪ್ರಮಾಣದಲ್ಲಿದೆ. ಆದರೆ ನೀನು ತ್ರಿಗುಣಾತೀತ, ಮೂರು ಗುಣಗಳು ನಿನ್ನಲ್ಲಿಲ್ಲ ಅಂದ್ರು. ನೀನು ತ್ರಿಗುಣ, ಆದ್ರೆ ನೀನು ತ್ರಿಗುಣಾತೀತ, ಮೂರು ಗುಣಗಳಿಂದ ಮೀರಿದವ. ಯಾವುದಂದ್ರೆ ದೋಷರೂಪವಾದ ಮೂರು ಗುಣಗಳಿವೆ. ಅದರಿಂದಲೇ ನಾವು ಸಂಸಾರದಲ್ಲಿ ಇವತ್ತು ತೊಳಾಡ್ತಾ ಇರೋದು ಸತ್ವ, ರಜಸ್ಸು, ತಮಸ್ಸು. ಈ ಮೂರು ಗುಣಗಳಿಂದ ಅತೀತನಾದವ. ನಾವು ನಮ್ಮಲ್ಲೂ ಮೂರು ಗುಣಗಳು, ಭಗವಂತನಲ್ಲೂ ಮೂರು ಗುಣ. ಭಗವಂತನಲ್ಲಿ ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ. ಆದರೆ ನಮ್ಮಲ್ಲಿ ಸತ್ವ, ರಜಸ್ಸು, ತಮಸ್ಸು ಅಂತ. ನಿನ್ನಲ್ಲಿ ಈ ಮೂರು ಗುಣಗಳ ಪ್ರಭಾವ ಇಲ್ಲ. ಅದರಿಂದ ನೀನು ತ್ರಿಗುಣಾತೀತ. ನೀನು ತ್ರಿಗುಣ, ನೀನು ಅತೀತ. ಮೊದಲು ನೀನು ತ್ರಿಗುಣ, ಜ್ಞಾನಶಕ್ತಿ, ಇಚ್ಛಾಶಕ್ತಿ, ಕ್ರಿಯಾಶಕ್ತಿ ಎನ್ನುವ ಮೂರು ಗುಣಗಳಿಂದ ಇಡೀ ವಿಶ್ವವನ್ನು ಸೃಷ್ಟಿಸಿದವ. ಆದ್ದರಿಂದ ಇಡೀ ವಿಶ್ವದಿಂದ ಅತೀತ. ನೀನು ತ್ರಿಗುಣ, ನೀನು ಅತೀತ, ನೀನು ತ್ರಿಗುಣಾತೀತ ಆಯ್ತೀಗ. ಸತ್ವರಜಸ್ತಮೋ ಗುಣಗಳಿಂದ ಅತೀತ. ಆಮೇಲೆ ತ್ರಿಗುಣ, ಮೂರು ಗುಣಗಳ ಅಭಿಮಾನಿನಿಯಾಗಿರ್ತಕ್ಕಂಥ ಶ್ರೀತತ್ವ ಪ್ರಕೃತಿ, ಅವಳಿಂದಲೂ ಅತೀತ ನೀನು. ಮೂರು ಗುಣಗಳಿಲ್ಲದವ, ಮೂರು ಗುಣಗಳ ಅಭಿಮಾನಿನಿಯಾಗಿರ್ತಕ್ಕಂಥ ಪ್ರಕೃತಿಗೆ ತ್ರಿಗುಣ ಅಂತ ಹೆಸರು. ಅದಕ್ಕೂ ಅತೀತರಾಗಿರ್ತಕ್ಕವ ನೀನು ತ್ರಿಗುಣಾತೀತ. ಅಂದ್ರೆ ಶ್ರೀಪತಿ ಅನ್ನುವುದನ್ನೇ ವಿವರಿಸಿದ ಹಾಗಾಯ್ತು. ಆಮೇಲೆ ನೀನು ವಿಧಾರಕ, ನೀನು ಎಲ್ಲ ಲೋಕಗಳನ್ನು ಧರಿಸಿದವ, ವಿಶೇಷವಾಗಿ ಧರಿಸಿದವ. ವಿಧಾರಕ. ಯೋ ನಃ ಪಿತಾ ಜನಿತ ಯೋ ವಿಧಾತ ಧಾಮಾನಿ ವೇದ ಭುವನಾನಿ ವಿಶ್ವ. ವೇದದಲ್ಲಿ ಹೇಳ್ತಾರೆ ವಿಧಾತ ಅಂತಂದ್ರೆ ಈಗ ಧರಿಸುವವನು ಧಾತ. ವಿಶೇಷತಃ ಧಾರಣೆ ಅಂದ್ರೆ ಮುಕ್ತಿಯಲ್ಲಿ ಕೂಡ ಧಾರಣೆ. ಧಾರಣೆ ಅಂದ್ರೆ ಅದರಲ್ಲಿ ದುಧಾನ್ಯ ಧಾರಣ ಪೋಷಣೆ, ನಮ್ಮನ್ನು ಧರಿಸಿದವ, ನಮ್ಮನ್ನು ಪಾಲಿಸುವವ ಅಂತ ಅರ್ಥ. ವಿಧಾರಕ ಅಂದ್ರೆ ನಮ್ಮ ಧಾರಣೆ ಪೋಷಣೆಯನ್ನು ವಿಶೇಷವಾಗಿ ಅಂದ್ರೆ ಅನಂತ ಕಾಲದವರೆಗೆ ಮಾಡುವವ, ಅದು ಮುಕ್ತಿಯಲ್ಲಿ. ಅದರಿಂದ ವಿಧಾರಕ ಅಂದ್ರೆ ಮುಕ್ತಿಯಲ್ಲಿಯೂ ನಮ್ಮನ್ನು ಧರಿಸಿದವ, ಮುಕ್ತಿಯಲ್ಲೂ ನಮ್ಮನ್ನು ಪೋಷಣೆ ಮಾಡತಕ್ಕಂಥ ಶಕ್ತಿ. ವಿಧಾರಕ. ವಿ ಅಂದ್ರೆ ಹೇಳಿದ ನಾನು ಗರುಡ. ವಿಧಾರಕ ಅಂದ್ರೆ ಗರುಡ ಇವನಿಗೆ ಧಾರಕ, ಇವನು ಗರುಡನಿಗೆ ಧಾರಕ. ಗರುಡನನ್ನು ಹೊತ್ತುಕೊಂಡವ ಇವನು ಹೊತ್ತುಕೊಂಡವ ಗರುಡ. ಅದನ್ನ ವಿ ಅಂದ್ರೆ ಗರುಡನು ಧಾರಕನಾಗಿ ಉಳ್ಳವ ಮತ್ತು ಗರುಡನಿಗೂ ಧಾರಕ ಶಕ್ತಿಯಾಗಿ ಅವನ ಒಳಗಿದ್ದು ಅವನನ್ನು ಹೊತ್ತುಕೊಂಡವ ವಿಧಾರಕ. ತ್ರಿಗುಣಾತೀತ ವಿಧಾರಕ ಒಂದೇ ಶಬ್ದ ಇದೀಗ. ತ್ರಿಗುಣಾತೀತರು ಅಂದ್ರೆ ಮುಕ್ತರು. ಮೂರು ಗುಣಗಳ ಬಂಧನವನ್ನು ದಾಟಿದ ಮೇಲೆ ತಾನೇ ಮುಕ್ತಿ. ಸಂಸಾರ ಅಂದ್ರೆ ತ್ರಿಗುಣಾತ್ಮಕವಾದ್ದು. ತ್ರಿಗುಣ ಅತೀತರು ಅಂದ್ರೆ ಮುಕ್ತರು, ಅವರಿಗೂ ವಿಧಾರಕ. ತ್ರಿಗುಣಾತೀತರಾಗಿರ್ತಕ್ಕಂಥ ಮುಕ್ತರಾಗಿರ್ತಕ್ಕಂಥ ಬ್ರಹ್ಮಾದಿ ದೇವತೆಗಳಿಗೂ ಧಾರಕನಾಥವ. ತ್ರಿಗುಣಾತೀತ ವಿಧಾರಕ. ಏನದು ಮುಂದೆ? ತ್ರಿಗುಣಾತೀತ ಪರಿತೋ ದೇಹಿ ಸುಭಕ್ತಿಂ. ತ್ರಿಗುಣಾತೀತ ವಿಧಾರಕ ಪರಿತೋ ದೇಹಿ ಸುಭಕ್ತಿಂ. ಹೀಗೆ ತ್ರಿಗುಣಾತೀತನಾದವ, ತ್ರಿಗುಣಗಳಿಂದ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿ ಅದರಿಂದ ಅತೀತನಾಗಿ ನಿಂತವ, ತ್ರಿಗುಣಾಭಿಮಾನಿನಿಯಾಗಿರ್ತಕ್ಕ ಲಕ್ಷ್ಮಿಯನ್ನೂ ಮೀರಿ ನಿಂತವ, ತ್ರಿಗುಣಾತೀತರಾದ ಮುಕ್ತರಿಗೂ ಧಾರಕನಾದವ, ಗರುಡನ ಮೇಲೆ ನಿಂತು ಗರುಡನನ್ನು ಧರಿಸಿದವ. ಅಂಥ ನೀನು ಏನು ಮಾಡಬೇಕು ಅಂದರೆ ಪರಿತೋ ದೇಹಿ ಸುಭಕ್ತಿಂ. ಸುಭಕ್ತಿಂ ದೇಹಿ. ಬರೀ ಭಕ್ತಿಯನ್ನ ಆಚಾರ್ಯರು ಕೇಳುವುದಿಲ್ಲ. ಯಾಕೆಂದ್ರೆ ಭಕ್ತಿಯಲ್ಲಿ ಆಚಾರ್ಯರಿಗಿಂತ ಮೊದಲು ಒಂದು ಭಕ್ತಿ ಪಂಥ ಇತ್ತು. ಆ ಭಕ್ತಿ ಪಂಥದಲ್ಲಿ ಏನಿತ್ತು ಅಂದರೆ ದೇವರನ್ನು ಭಕ್ತಿ ಮಾಡು, ಅಜ್ಞಾನದಿಂದ ಭಕ್ತಿ ಮಾಡು, ಆದರೂ ಉದ್ಧಾರ ಆಗತ್ತೆ. ಏನೂ ಗೊತ್ತಿರದೇ ಇದ್ರು ಅಜ್ಞಾನಪೂರ್ವಕವಾದ ಭಕ್ತಿ. ಆಚಾರ್ಯ ಹೇಳಿದ್ರು ಭಕ್ತಿ ಅನ್ನೋದು ಅಜ್ಞಾನದಿಂದ ಭಕ್ತಿ ಮಾಡಿದರೆ ಅದು ಮೂಢ ಭಕ್ತಿ ಆಗತ್ತೆ, ಜ್ಞಾನಪೂರ್ವಕವಾಗಿಯೇ ಭಕ್ತಿ ಮಾಡಬೇಕು ಅಂದರು. ಮಾಹಾತ್ಮ್ಯ ಜ್ಞಾನ ಪೂರ್ವಸ್ತು. ಜ್ಞಾನ ಇಲ್ಲದೆ, ಮಾಹಾತ್ಮ್ಯ ಜ್ಞಾನ ಇಲ್ಲದೆ ಮಾಡಿದ ಭಕ್ತಿ ಅದು ಮೂಢ ಭಕ್ತಿ. ಅದು ಯಾವ ರೀತಿಯಿಂದಲೂ ನಮ್ಮನ್ನು ಎತ್ತರಕ್ಕೆ ಏರಿಸುವುದಿಲ್ಲ ಅಂತ ಹೇಳಿ ಅದಕ್ಕೆ ಸುಭಕ್ತಿ ಅಂತ ಹೇಳ್ತಾರೆ ಆಚಾರ್ಯ. ಸುಭಕ್ತಿ ಅಂದರೆ ಅದಕ್ಕಿಂತ ಮುಂದೆ ಇರುತ್ತೆ, ಹಿಂದೆ ಇದ್ದಂತಹ ಶರಣಾಗತಿ ಅಂತ ಒಂದು ಭಕ್ತಿಯನ್ನ ಹೇಳ್ತಾ ಇದ್ರು. ಏನೂ ಗೊತ್ತಿರದಿದ್ರು ಅಡ್ಡಿಲ್ಲ, ದೇವರೇ ನೀನೇ ಗತಿ ಅಂತ ಹೇಳಿದರೆ ಸಾಕು ಅಂತ. ಆದರೆ ಅರಿವು ಇಲ್ಲದ ಭಕ್ತಿ ಭಕ್ತಿಯೇ ಅಲ್ಲ, ಅರಿವಿನಿಂದ ಬಂದ ಭಕ್ತಿ ನಿಜವಾದ ಭಕ್ತಿ, ಅದನ್ನೇ ಸುಭಕ್ತಿ ಅಂತ ಕರೀತಾರೆ ಆಚಾರ್ಯ. ಅದನ್ನು ಕೊಡು. ಎಲ್ಲಿ ಕೊಡು ಅಂದ್ರೆ ಪರಿತಃ ದೇಹಿ ಅಂತ. ಏನನ್ನು ನೋಡಿದರೂ ಜಗತ್ತಿನ ಎಲ್ಲೆಡೆ ಏನು ನೋಡಿದರೂ ನಿನ್ನ ಮಹಿಮೆಯ ಅರಿವು ಬರಬೇಕು, ನಿನ್ನ ಮಾಹಾತ್ಮ್ಯ ಜ್ಞಾನದಿಂದ ನಿನ್ನಲ್ಲಿ ಭಕ್ತಿ ಹೆಚ್ಚಬೇಕು, ಅಂತಹ ಭಕ್ತಿ ಕೊಡು ಅಂತ. ಪರಿತಃ ಅಂದ್ರೆ ಪ್ರಪಂಚದಲ್ಲಿ ನಾವು ದೇವರನ್ನು ನೋಡುವುದಲ್ಲ, ಏನನ್ನೋ ನೋಡ್ತೇವೆ.
ಏನು ನೋಡಿದರೂ ಕೂಡ ಅದರ ಹಿಂದೆ ಇರತಕ್ಕ ಭಗವತ್ ಶಕ್ತಿಯ ಜಾಗೃತಿ ನಮಗಾಗಬೇಕು. ಅದನ್ನೇ ಆಚಾರ್ಯ ಬಹುಚಿತ್ರ ಜಗತ್ ಬಹುಧಾಕರಣಾತ್ ಪರಶಕ್ತಿ. ಒಂದೊಂದು ವಸ್ತುವನ್ನು ನೋಡಿದಾಗಲೂ ಅದನ್ನು ಸೃಷ್ಟಿ ಮಾಡಿದಂತಹ ಭಗವಂತನ ಮಹಿಮೆಯ ಅರಿವಿನಿಂದ ಏನು ಆನಂದ ಅನುಭವ ಆಗುತ್ತೆ ಅದನ್ನೇ ಹೇಳ್ತಾರೆ ಪರಿತಃ ದೇಹಿ. ಎಲ್ಲಿ ಹೋದರೂ ಭಗವಂತನ ಮಹಿಮೆಯ ಅನುಭವ ಬರಬೇಕು. ಏನನ್ನು ನೋಡಿದರೂ ಅದರ ಹಿಂದೆ ಇರತಕ್ಕಂತಹ ಭಗವತ್ ಶಕ್ತಿಯ ಜಾಗೃತಿ ನನ್ನಲ್ಲಿ ಆಗಬೇಕು ಅಂತ ಹೇಳ್ತಾರೆ. ತ್ರಿಗುಣಾತೀತ ವಿಧಾರಕ ಭರಿತೋ ದೇಹಿ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಬೇತೆ. ಮರಣ ಪ್ರಾಣದ ಪಾಲಕ ಜಗದೀಶಾವ ಸುಭಕ್ತಿಂ ಕರುಣಾಪೂರ್ಣ ವರಪ್ರದ ಚರಿತಂ ಜ್ಞಾಪಯ ಮೇತೆ. ಮರಣ ಪ್ರಾಣದ ಪಾಲಕ, ಇದು ಪ್ರಸಿದ್ಧವಾದ ಪದಚ್ಛೇದ. ಸಾವು ಬದುಕುಗಳನ್ನು ಕೊಡತಕ್ಕವ ನೀನೆ. ಪ್ರಾಣ ಅಂದ್ರೆ ಬದುಕು, ಮರಣ ಅಂದ್ರೆ ಸಾವು. ಮರಣ ಪ್ರಾಣದ ಸಾವು ಬದುಕುಗಳನ್ನು ಕೊಡತಕ್ಕವ ನೀನು. ಅಷ್ಟೇ ಅಲ್ಲ, ಅಂದ್ರೆ ಹುಟ್ಟು, ಆಮೇಲೆ ಪಾಲಕ ರಕ್ಷಣೆ ಮಾಡತಕ್ಕವ ನೀನು. ಮರಣ ಪ್ರಾಣ ಅಂದ್ರೆ ಬದುಕು ಕೊಡುವುದು ಅಂದ್ರೆ ಸೃಷ್ಟಿಸುವುದು. ಹುಟ್ಟಿಸಿದವ ನೀನು, ಸಾಯಿಸುವವ ನೀನು, ಹುಟ್ಟಿ ಸಾಯೋ ತನಕ ರಕ್ಷಿಸುವವ ನೀನು ಅಂತ ಮರಣ ಪ್ರಾಣದ ಪಾಲಕ. ಇದನ್ನ ಸ್ವಾರಸ್ಯ ಅಂದ್ರೆ ಮರಣ ಪ್ರಾಣದ ಪಾಲಕ ಅಂತ ಒಂದೇ ಶಬ್ದ ಮಾಡೋಣ. ಈಗ ಮರಣ ಪ್ರಾಣದರು ಅಂದ್ರೆ ಮರಣವನ್ನು ಪ್ರಾಣವನ್ನು ಕೊಡುವವರು, ಹುಟ್ಟಿಸುವವರು, ಸಾಯಿಸುವವರು. ಅಂದ್ರೆ ಸೃಷ್ಟಿಕಾರಕನಾಗಿರತಕ್ಕಂಥ ಚತುರ್ಮುಖ, ಮೃತ್ಯುಕಾರಕನಾಗಿರತಕ್ಕಂಥ ಶಿವ, ಅವರಿಗೂ ಪಾಲಕ. ಮರಣ ಪ್ರಾಣದ ಪಾಲಕ ಒಂದೇ ಶಬ್ದ ಆಯ್ತು. ಈಗ ಮರಣ ಪ್ರಾಣದ ಪಾಲಕ, ಮರಣ ಪ್ರಾಣದ ಪಾಲಕ. ಆಮೇಲೆ ಮರಣ ಪ್ರಾಣದ ಪಾಲಕ ಜಗದೀಶ, ಎಲ್ಲ ಜಗತ್ತಿಗೂ ನಿಯಾಮಕ ಶಕ್ತಿ ನೀನು. ಮರಣ ಪ್ರಾಣದ ಪಾಲ ಕಜ ಗದೀಶ. ನೋಡಿ, ಇದು ಒಂದು ಬೇರೆ ಬೇರೆ ರೀತಿಯಿಂದ ತರ್ಕೊಂಡಿದ್ದೀಗ. ಮರಣ ಪ್ರಾಣದ ಪಾಲ, ಮರಣ ಪ್ರಾಣದ ಸಾವು ಕೊಟ್ಟವ, ಹುಟ್ಟು ಕೊಟ್ಟವ, ಮತ್ತೆ ಬದುಕು ಕೊಟ್ಟವ. ಆಮೇಲೆ ಕಜ, ಕಜ ಅಂತಂದ್ರೆ ಯಾರ ಜನನ ಆನಂದ ರೂಪವೋ ಅವನು ಕಜ. ಆನಂದದಿಂದ ಜನಿಸುವವ ಅಂದ್ರೆ ದುಃಖ ಭೋಗಕ್ಕೋಸ್ಕರ ಜನಿಸುವವನಲ್ಲ. ಅಥವಾ ವಾಯುದೇವರ ಬ್ರಹ್ಮದೇವರ ಪ್ರಾರ್ಥನೆಯಂತೆ ಭೂಮಿಯಲ್ಲಿ ಜನಿಸಿದವ, ಅಥವಾ ವಾಯುದೇವರು ಬ್ರಹ್ಮದೇವರಿಗೂ ಕೂಡ ಜನಕ, ಆದ್ರಿಂದ ಅವನು ಕಜ. ಆಮೇಲೆ ಗದೀಶ ಅಂತ. ಗದಿ ಅಂದ್ರೆ ಗದೆಯನ್ನು ಕೈಯಲ್ಲಿ ಹೊತ್ತವ. ಬಲರಾಮನು ಹೌದು, ಭೀಮಸೇನನು ಹೌದು, ಇಬ್ಬರು ಗದಿಗಳು. ಅವರಿಗೂ ಒಡೆಯನಾದವ ಅಂತ ಗದೀಶ. ಅವ ಸುಭಕ್ತಿಂ, ಹಿಂದೆ ಭಕ್ತಿಯನ್ನು ಕೊಡುವಂತ ಪ್ರಾರ್ಥಿಸಿದರು. ಈಗ ಹೇಳ್ತಾರೆ ಆ ಕೊಟ್ಟ ಭಕ್ತಿಯನ್ನು ಉಳಿಸು ಅಂತ. ಭಕ್ತಿ ಟೆಂಪರರಿ ಆದ್ರೆ ಏನು ಉಪಯೋಗ? ಈಗ ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ, ನಾವು ಯಾವ ವಾತಾವರಣದಲ್ಲಿ ಬೆಳೀತೇವೋ ಅಂಥ ಒಂದು ಪ್ರಭಾವ ನಮ್ಮ ಮೇಲೆ ಆಗತ್ತೆ. ತುಂಬಾ ಭಕ್ತಿಯಿಂದ ದೇವರ ಪೂಜೆ ಪುನಸ್ಕಾರ ಮಾಡೋ ಮನೆಯಲ್ಲಿ ಹುಟ್ಟಿದ್ರೆ ನಮಗೂ ಭಕ್ತಿ ಬಂದ್ಬಿಡುತ್ತೆ. ಓಹೋ, ನಾವು ಭಾರಿ ಭಕ್ತಿ ಅಂತ ತಿಳ್ಕೊಂಡಿದ್ದೇವೆ. ಅಲ್ಲ, ಅದು ನಾಟಕ. ಅದು ಪರಿಸರದಲ್ಲಿ ಬೆಳೆದದ್ದು. ಈ ಲೌಕಿಕರಲ್ಲಿ ಬೆಳೆದ್ರೆ ಎಂಥದ್ದು ಭಕ್ತಿಯೋ ಮಣ್ಣೋ, ಎಲ್ಲ ಅದು ಗೊಡ್ಡಲ್ವಾ, ಬುದ್ಧಿ ಇಲ್ಲ, ತಲೆ ಇಲ್ಲ ಅಂತ ಹೇಳ್ತಾರೆ. ಎರಡು ಸ್ವಂತದ್ದಲ್ಲ, ಅದು ಎರವಲು ತಂದ ಸ್ವಂತ. ತಲೆ ಇಲ್ಲದವರ ತಲೆಯಲ್ಲಿ ಬರೋ ವಿಚಾರಗಳಿವೆ. ಯಾಕಂದ್ರೆ ಭಕ್ತಿಯೂ ತಲೆ ಇಲ್ಲದವರಿಗೆ ಬರುತ್ತೆ, ಆ ಭಕ್ತಿಯೂ ತಲೆ ಇಲ್ಲದವರಿಗೆ ಬರುತ್ತೆ. ಆದರೆ ತಲೆ ಇಲ್ಲ ಅನ್ನೋದು ಗೊತ್ತಿರೋದಿಲ್ಲ. ಯಾವುದೋ ಒಂದು ಪ್ರಭಾವದಲ್ಲಿ ಬೆಳೆದು ಆ ಲೌಕಿಕ ಪ್ರಭಾವದಲ್ಲಿ ಬೆಳೆದ ಪ್ರಭಾವವೇ ತಮ್ಮ ಸ್ವಭಾವ ಅಂತ ಭ್ರಮಿಸಿಕೊಂಡೇ ಬದುಕುತ್ತಾರೆ ಜನ, ಹೊರತು ತಮ್ಮ ನಿಜವಾದ ಸ್ವಭಾವ ಯಾರೂ ಗಮನಿಸುವುದಿಲ್ಲ. ಹಾಗಾಗಿ ತಾವು ಬೆಳೆದ ವಾತಾವರಣದಲ್ಲಿ ಏನು ಭಾವನೆ ಬಂತೋ ಅದು ತಮ್ಮದು ಅಂತ. ಅದಕ್ಕೆ ಇವ್ರು ಹೇಳೋದು, ಅದನ್ನ ಆ ರೀತಿ ಭಕ್ತಿ ಬಂದ್ಬಿಟ್ಟು ಏನೂ ಉಪಯೋಗ ಇಲ್ಲ. ಯಾವುದೋ ಒಂದು ಭಕ್ತಿಯ ಮನೆಯಲ್ಲಿ ಹುಟ್ಟಿದೆವು, ಅವರೊಟ್ಟಿಗೆ ನಾವು ತಾಳ ಕುಟ್ಟಿ ಕುಣಿದು ಬಿಟ್ಟೆವು, ಆಮೇಲೆ ಅವರು ಸಹವಾಸ ಹೋದ ಕೂಡಲೇ ಬಿಟ್ಟೆವು. ಮೊದಲು ಕುಣಿದು ಬಿಟ್ಟೆವು, ಆಮೇಲೆ ಕುಣಿಯೋದನ್ನೇ ಬಿಟ್ಟೆವು. ಹಾಗಾಗಬಾರದು. ಸುಭಕ್ತಿಂ ಅವ ಅಂದ್ರು. ನೀನು ಭಕ್ತಿ ಕೊಡು, ಕೊಟ್ಟದ್ದನ್ನ ಸದಾಕಾಲ ರಕ್ಷಿಸು. ಅಂದ್ರೆ ನಿಜವಾದ ಸ್ವರೂಪ ಭಕ್ತಿಯನ್ನು ಕೊಟ್ಟು ಅದು ಶಾಶ್ವತವಾಗಿ ನನ್ನ ಜೀವನದ ಸಾಧನೆಯಾಗುವಂತೆ ಮಾಡು. ಬರೇ ನಾಟಕ ಆಗದೇ ಇರಲಿ ನನ್ನ ಭಕ್ತಿ ಅಂತಾರೆ. ಮರಣ ಪ್ರಾಣದ ಬಾಲಕ ಜಗದೀಶಾವ ಸುಭಕ್ತಿಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯಮೇತೆ. ಶರಣಂ ಕಾರಣ ಭಾವನ ಭವಮೇ ತಾತ ಸದಾಲಂ ಕರುಣಾಪೂರ್ಣವರ ಪ್ರದಚರಿತಂ ಜ್ಞಾಪಯಮೇತೆ. ಶರಣಂ ಕಾರಣ ಭಾವನ ಭವಮೇ ತಾತ, ನನಗೆ ಶರಣಾಗು. ಇದು ಒಳ್ಳೆ ತಮಾಷೆ ಅಲ್ವ? ದೇವರಿಗೆ ನಾವು ಶರಣಾಗೋದಲ್ಲ, ದೇವರ ಹತ್ರ ಹೇಳೋದು ನೀನು ನನಗೆ ಶರಣಾಗು ಅಂತ. ಆದರೆ ನಿಜವಾಗಿ ಕನ್ನಡದಲ್ಲಿ ಶರಣಾಗೋದು ಅಂತ ತಪ್ಪು ಅರ್ಥದಲ್ಲಿ ಪ್ರಯೋಗ ಇದೆ. ಶರಣ ಅಂದ್ರೆ ಸಂಸ್ಕೃತದಲ್ಲಿ ಎರಡು ಅರ್ಥ. ಒಂದು ಮನೆ ಅಂತ ಅರ್ಥ, ಮತ್ತೊಂದು ಅಂದರೆ ಶೆಲ್ಟರ್, ಆಶ್ರಯ, ಮತ್ತೊಂದು ರಕ್ಷಕ ಅಂತ ಅರ್ಥ. ನೀನು ನನಗೆ ಶರಣನಾಗು ಅಂದ್ರೆ ನೀನು ನನಗೆ ಆಶ್ರಯನಾಗು, ನನಗೆ ನೀನು ನೆಲೆಯಾಗು, ಆಸರೆಯಾಗು, ಮತ್ತೆ ನೀನು ನನಗೆ ರಕ್ಷಕನಾಗು ಅಂತ. ಹೊರತು ಭಗವಂತನಿಗೆ ನಾವು ಶರಣಾಗುವುದು ಸಾಧ್ಯವೇ ಇಲ್ಲ. ಭಗವಂತನೇ ನಮಗೆ ಶರಣ ಆಗಬೇಕು.
ಶರಣ ಆಗುವುದು ಅಂದರೆ ಭಗವಂತ ನಮಗೆ ಶರಣನಾಗುವುದು ಅಂದರೆ ಭಗವಂತನೇ ನನಗೆ ಆಶ್ರಯ, ಭಗವಂತನೇ ನನಗೆ ರಕ್ಷಕ ಅಂತ ತಿಳ್ಕೊಳ್ಳುವ ಅನುಸಂಧಾನ. ರಕ್ಷತೀತ್ಯೇವ ವಿಶ್ವಾಸ. ಶರಣಾಗತಿ, ನಾವು ಭಗವಂತನೇ ಶರಣ ಅಂತ ತಿಳ್ಕೊಂಡು ಭಗವಂತನಿಗೆ ನಮ್ಮನ್ನು ಒಪ್ಪಿಸಿಕೊಳ್ಳುವುದು ಶರಣಾಗತಿ. ಹಾಗಾಗಿ ಶರಣಂ ಭವ ತಾತ ಸದಾ ಅಲಂ ಶರಣಂ ಭವ ಅಂತ. ನೀನು ನನಗೆ ಯಾವಾಗಲೂ ಆಶ್ರಯನಾಗು, ಯಾವಾಗಲೂ ರಕ್ಷಕನಾಗು, ಮತ್ತು ಅಲಂ ಪೂರ್ಣ ಪ್ರಮಾಣದಿಂದ ಪರಿಪೂರ್ಣ ರಕ್ಷಣೆ ನಿನ್ನಿಂದ ಸಿಗಬೇಕು. ಅಲ್ಪ ಪ್ರಮಾಣದ ರಕ್ಷಣೆ ಅಲ್ಲ, ಪರಿಪೂರ್ಣವಾದ ಸಾರ್ವಕಾಲಿಕವಾದ ಶರಣ ಆಶ್ರಯ ಮತ್ತು ರಕ್ಷಕ ಆಗಬೇಕು. ಅಂದರೆ ಯಾವಾಗ ಗೊತ್ತೋ, ಇದು ಪರಿಪೂರ್ಣ ಪ್ರಮಾಣದ ರಕ್ಷಣೆ ಮತ್ತು ಪರಿಪೂರ್ಣ ಪ್ರಮಾಣದ ಆಶ್ರಯ ಮೋಕ್ಷದಲ್ಲಿ ಮಾತ್ರ. ಅದರಿಂದ ನೀನು ಮೋಕ್ಷಪ್ರದನಾಗು ಅಂತ ಅನ್ನುವ ಪ್ರಾರ್ಥನೆ. ಯಾರು ಭಗವಂತ ಅಂದರೆ ಇಲ್ಲಿ ತಾತ ಅಂತ ಹೇಳ್ತಾರೆ. ತಾತ ಅಂತಂದ್ರೆ ತಂದೆ ಅಂತ ಅರ್ಥ. ಕನ್ನಡದಲ್ಲಿ ತಾತ ಅಂದ್ರೆ ಅಜ್ಜ, ಸಂಸ್ಕೃತದಲ್ಲಿ ತಾತ ಅಂದ್ರೆ ತಂದೆ. ಅಜ್ಜ ಅಲ್ಲ, ಅವನು ತಂದೆ, ಅವರು ತಾತ ಅಂತ. ತಂದೆ ತಂದೆ ತಾತ ಅಂತಾರೆ. ಅದು ಭಾಷಾಜ್ಞಾನ ಇಲ್ಲದೆ ಬಂದಿರತಕ್ಕಂಥ ತಪ್ಪು ಬಳಕೆ. ನಿಜವಾಗಿ ತಾತ ಅಂತಂದ್ರೆ ತಂದೆ ಅಂತ ಅರ್ಥ. ಆಚಾರ್ಯರು ಭಗವಂತನನ್ನು ತಾತ ಅಂತ ಕರೆಯುವುದು ಯಾಕಂದ್ರೆ ಬ್ರಹ್ಮಣ ಪಿತರಂ ವಂದೇ ಶಂಕರಸಿ. ಹಿಂದೆ ನಾವು ನೋಡಿದ್ದೇವೆ, ಆಚಾರ್ಯ ಬ್ರಹ್ಮದೇವರಿಗೆ ನೇರ ತಂದೆ, ಪ್ರಾಣದೇವರಿಗೆ ನೇರ ತಂದೆ. ಅದನ್ನ ದೇವರನ್ನ ತಾತ ಅಂತ, ನೀನು ನನ್ನ ತಂದೆ ಅಂತ ಕರೀತಾರೆ. ಆಮೇಲೆ ತಾತ ಅಂತ ಅನ್ನೋದು ಕನ್ನಡದಲ್ಲಿ ನಾವು ಒಂದು ಶಬ್ದವನ್ನ ದೊಡ್ಡವರಿಗೂ ಬಳಸ್ತೇವೆ, ಸಣ್ಣವರಿಗೂ ಬಳಸ್ತೇವೆ. ಅಪ್ಪ ಅನ್ನೋ ಶಬ್ದ, ತಂದೆಯನ್ನು ಅವ್ರು ನಮ್ಮ ಅಪ್ಪ ಅಂತ. ಒಂದು ಮಕ್ಕಳು ಬಂದರೆ ಏನಪ್ಪ ಚೆನ್ನಾಗಿದ್ಯಾ, ಬಾ ಅಪ್ಪ ಇಲ್ಲಿ. ಆ ಅಪ್ಪ ಅನ್ನುವ ಶಬ್ದವನ್ನು ತಂದೆಗೂ ಕರಿತೀವಿ, ಮಕ್ಕಳಿಗೂ ಕರಿತೀವಿ. ಹಾಗೆ ಸಂಸ್ಕೃತದಲ್ಲಿ ತಾತ ಅನ್ನೋದನ್ನ ಮಕ್ಕಳನ್ನು ಪ್ರೀತಿಯಿಂದ ಕರೆಯುವಾಗಲೂ ತಾತ ಅಂತ ಕರೆಯೋದು. ಅದು ಅದರಿಂದ ಕನ್ನಡದಲ್ಲಿ ಬಂದಿರೋದು. ದೇವರನ್ನ, ದೊಡ್ಡವರನ್ನ, ತಂದೆಯನ್ನೂ ತಾತ, ಚಿಕ್ಕ ಮಕ್ಕಳನ್ನು ತಾತ, ಆಗಚ್ಚ ಬಾ ಮಗು ಅಂದಾಗ ಅಪ್ಪ ಇಲ್ಲಿ ಬಾ ತಾತ ಅಂತ ಕರೀತಾರೆ. ಹಾಗೆ ಭಗವಂತನನ್ನ ಪ್ರೀತಿಯಿಂದ ದೊಡ್ಡವರನ್ನು ಕರೆಯುವುದು, ಸಣ್ಣವರನ್ನು. ಹಾಗೆ ಒಂದು ಪ್ರೀತಿಯಿಂದ ಸಂಬೋಧನೆ ಮಾಡುವಾಗ ಸಂಸಲಿ ತಾತ ಅಂತಾರೆ. ಅದರ ಹಿಂದೆ ಇರತಕ್ಕಂಥದ್ದು ಬಾರಪ್ಪ ಅಂತ ಭಗವಂತನನ್ನು ಒಂಥರ ಸಂತೈಸೋದು. ಬಾರಪ್ಪ ನಮ್ಮನ್ನು ರಕ್ಷಣೆ ಮಾಡಪ್ಪ ಅಂತ ಹೇಳುವಾಗ ಅಲ್ಲಿ ತಂದೆ ಅನ್ನೋದೇ ಅಲ್ಲ, ಅದೊಂದು ಪ್ರೀತಿಯ ಸಂಬೋಧನೆ ತಾತ ಅನ್ನೋದು. ಅದರ ಜೊತೆಗೆ ತಂದೆಯೂ ಹೌದು. ಶರಣಂ ಕಾರಣ ಭಾವನ ಭವ ಮೇ ತಾತ. ಮೇ ತಾತ, ಮೇ ಶರಣಂ ಭವ, ನನಗೆ ಶರಣಾಗು. ಯಾಕೆಂದ್ರೆ ಮೇ ತಾತ, ನನ್ನಪ್ಪ ನೀನು, ನೀನು ನನ್ನ ಖಾಸ ಅಪ್ಪ, ನೇರ ಅಪ್ಪ ನೀನು. ಮೇ ತಾತ ಭವ. ಎಂಥವನು ಅಂದರೆ ಕಾರಣ ಭಾವನ. ಕಾರಣ ಅಂದರೆ ಎಲ್ಲಕ್ಕೂ ಕೂಡ ಕಾರಣನಾದವ. ಆಮೇಲೆ ಭಾವನ ಅಂದರೆ ಎಲ್ಲವನ್ನೂ ಸೃಷ್ಟಿ ಸ್ಥಿತಿ ಸಂಹಾರ ಭಾವನೆತ್ಯ ವಿಧೀಯತೆ ಅಂತ. ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣ ಅಂತ ಅರ್ಥ. ಭಾವನ ಸಂಭವೋ ಭಾವನೋ ಭರ್ತ ಪ್ರಭವ ಪ್ರಭುರೀಶ್ವರ. ಅಲ್ಲಿ ಭಾವನ ಅಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವ ಅಂತ. ಅದನ್ನೇ ಇಲ್ಲಿ ಸಂಬಂಧ ಮಾಡ್ತಾರೆ. ನೀನು ಎಲ್ಲಕ್ಕೂ ಕಾರಣ, ಅಷ್ಟೇ ಅಲ್ಲ ಜಗತ್ತಿನ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ವಿಶೇಷ ಕಾರಣ. ಕಾರಣ ಭಾವನ. ಕಾರಣ ಭಾವನ ಒಂದೇ ಶಬ್ದ ಮಾಡೋಣ ಈಗ. ಎಲ್ಲ ಜಗತ್ತಿನ ಕಾರಣರಾಗಿರತಕ್ಕಂಥ ದೇವತೆಗಳಿಗೂ ಮತ್ತು ಕಾರಣವಾಗಿರತಕ್ಕ ಸಂಗತಿಗಳಿಗೂ ನೀನು ಭಾವನ. ಅದರ ಹಿನ್ನೆಲೆ ನಿಂತು ಜಗತ್ತಿಗೆ ಕಾರಣಭೂತವಾದ ಶಕ್ತಿಗಳಿಗೂ ಸೃಷ್ಟಿ ಸ್ಥಿತಿ ಸಂಹಾರಗಳನ್ನು ಮಾಡತಕ್ಕವ ನೀನು. ಆದ್ದರಿಂದ ನೀನು ಕಾರಣ ಭಾವನ, ಕಾರಣಗಳಿಗೂ ಕಾರಣ ಅಂತ ಅರ್ಥ. ಆಮೇಲೆ ಜಗತ್ತಿನ ಕಾರಣಗಳಾಗಿರತಕ್ಕಂಥ ದೇವತೆಗಳಲ್ಲಿ ಅವರು ಹೇಗೆ ನಡ್ಕೊಳ್ಬೇಕೋ ಅದಕ್ಕೆ ತಕ್ಕಂತೆ ಅವರಲ್ಲಿ ಆ ಭಾವವನ್ನು ನಯತಿ, ಆ ಭಾವನೆಯನ್ನು ಹುಟ್ಟಿಸುವವನು, ಆ ಚಿಂತನೆಯನ್ನು, ಆ ಯೋಚನೆಯನ್ನು ಅವರಲ್ಲಿ ಕೊಡತಕ್ಕಂಥ ನೀನು. ಅಷ್ಟೇ ಅಲ್ಲ, ಕಾರಣ ಅಂದ್ರೆ ಏನು ಗೊತ್ತಾ? ರಣ ಅಂದ್ರೆ ಯುದ್ಧ, ಕಾರಣ ಅಂದ್ರೆ ಕೆಟ್ಟ ಯುದ್ಧ. ಸಂಸ್ಥೆಯಲ್ಲಿ ಪಥ ಅಂದ್ರೆ ದಾರಿ, ಪಥ ಅಂದ್ರೆ ಕೆಟ್ಟ ದಾರಿ. ಪೇಟೆ ರಸ್ತೆಗಳು, ಅದು ಕೊಳಕು ರಸ್ತೆಗೆ ಕಾಪಥ ಅಂತಾರೆ. ಒಳ್ಳೆ ಕ್ಲೀನ್ ಆಗಿದ್ದ ರೋಡ್ ಇದ್ರೆ, ಅಮೆರಿಕಾದ ರಸ್ತೆ ಆಗಿದ್ರೆ ಅದು ಸುಪಥ, ಅದು ಭಾರತದ ರಸ್ತೆಗಳಾದ್ರೆ ಕಾಪಥ, ಅದು ನಂದ್ಯಾಲದ ರಸ್ತೆ ಆದ್ರೆ ಶುದ್ಧ ಕಾಪಥ. ಅದನ್ನ ಕಾಪಥ ಅಂದ್ರೆ ಕೆಟ್ಟ ರಸ್ತೆ ಅಂತ. ಅದರ ಕಾರಣ ಅಂದ್ರೆ ಕೆಟ್ಟ ಯುದ್ಧ. ಅಂದ್ರೆ ಯಾವುದದು? ಎಲ್ಲ ರಾವಣ ಯುದ್ಧದಲ್ಲಿ ರಾವಣ ಮಾಡಿದ್ದು ಕೆಟ್ಟ ಯುದ್ಧ, ದುಷ್ಟ ಬುದ್ಧಿಯಿಂದ ಮಾಡಿದ ಯುದ್ಧ. ಯುದ್ಧ ಒಂದೇ, ಪಾಂಡವರ ವಿರುದ್ಧ ದುರ್ಯೋಧನ ಮಾಡಿರತಕ್ಕಂಥದ್ದು ಕಾರಣ, ಕುತ್ಸಿತವಾದ ಯುದ್ಧ. ಏಕೆಂದರೆ ದುಷ್ಟ ಬುದ್ಧಿಯಿಂದ ಮಾಡಿದ ಯುದ್ಧ. ಆ ಯುದ್ಧದಲ್ಲಿ ನೆರೆದ ಎಲ್ಲರನ್ನ ಭಾವಯತಿ ಸಂಹರತೀತಿ ಕಾರಣವನ್ನು 18 ಅಕ್ಷೋಹಿಣಿಯನ್ನ, ಆ ಕುತ್ಸಿತವಾದ ಯುದ್ಧವನ್ನು ನೆಪವಾಗಿ ಇಟ್ಟುಕೊಂಡು 18 ಅಕ್ಷೋಹಿಣಿಯ ಕಥೆ ಮುಗಿಸಿದವ ಕಾರಣ ಭಾವನ.
ಆಮೇಲೆ ಆ ಕುತ್ಸಿತರಣದಲ್ಲಿ ಯಾರ್ಯಾರಿಗೆ ಏನೇನು ಭಾವನೆ ಕೊಡಬೇಕೋ ಅವರವರಿಗೆ ಹೋರಾಡುವಂತಹದ್ದು ಒಳ್ಳೆಯ ಭಾವನೆಯೋ ಕೆಟ್ಟ ಭಾವನೆಯನ್ನು ಕೊಟ್ಟವ ಕಾರಣ ಭಾವನ. ಹೀಗೆ ಭಾವನೆ ಕೊಟ್ಟು ಆ ಯುದ್ಧದಲ್ಲಿ ರಕ್ಷಿಸಬೇಕಾದವರನ್ನು ರಕ್ಷಿಸಿದವ, ಕೊಲ್ಲಬೇಕಾದವರನ್ನು ಕೊಂದವ. ಆಮೇಲೆ ಅದನ್ನ ಪಾಲನೆಯ ಒಂದು ಭಾವನಾ ಅಂದ್ರೆ ಸ್ಥಿತಿ ಸಂಹಾರ ಎರಡೂ ಉಂಟು. ಪಾಂಡವರನ್ನ ಭಾವಯತಿ ರಕ್ಷಯತಿ, ಕೌರವರನ್ನ ಭಾವಯತಿ ನಾಶಯತಿ. ಕೌರವರ ಪಡೆಯನ್ನ, ಪಾಂಡವರ ಪಡೆಯನ್ನೂ ಸಂಹಾರ ಮಾಡಿ ಪಾಂಡವರನ್ನ ಮಾತ್ರ ಉಳಿಸಿದವ. ಎಲ್ಲ ಹೋಗಿದ್ದಾರೆ, ಇವ್ರ ಕಡೆಯಿಂದ 7 ಲಕ್ಷ, ಇವರು 5 ಜನ ಮಾತ್ರ ಉಳಿದದ್ದು, ಮಕ್ಕಳು ಕೂಡ ಸತ್ತಿದ್ದಾರೆ. ಅದರಿಂದ ಎಲ್ಲರನ್ನು ಸಂಹಾರ ಮಾಡಿ ಯಾರನ್ನು ರಕ್ಷಿಸಬೇಕೋ ಅಂಥವ್ರನ್ನ ಮಾತ್ರ ರಕ್ಷಿಸಿದವ. ಕಾರಣ ಭಾವನ ಭೌಮೇ ತಾತ ಸದಾಲಂ ಅಂತ. ನೀನು ಸದಾಲಂ ಚರಿತಂ ಜ್ಞಾಪ್ಯ, ಸದಾ ಅಲಂ ಅಂತ ಯಾವಾಗಲೂ ಪೂರ್ಣವಾದ ಶರಣ ಆಶ್ರಯನಾಗುವಂತ ಒಂದು ಅರ್ಥ ಹೇಳಿದೆ. ಇನ್ನೊಂದು ಸದಾಲಂ ಚರಿತಂ, ಅಲ್ಲಿಗೆ ಅನ್ವಯ ಅಂದ್ರೆ ಸಜ್ಜನರಿಗೆ ಆಶ್ರಯವಾದ, ಸತ್ ಆಲಂ, ಸಜ್ಜನರಿಗೆ ಆಶ್ರಯವಾಗಿರತಕ್ಕಂಥ ನಿನ್ನ ಚರಿತ್ರೆ ಅನ್ನೊಂದು ಮುಂದೆ ಚರಿತಂ ಅನ್ನುವುದಕ್ಕೆ ವಿಶೇಷಣ. ಹೀಗೆ ಕರುಣಾಪೂರ್ಣವರಪ್ರದ ಚರಿತಂ ಜ್ಞಾಪಯಮೇತೆ 7 ಪದ್ಯಗಳಲ್ಲಿ ಬರೇ ಭಗವಂತನ ಭಕ್ತಿಯ ಪ್ರಾರ್ಥನೆ ಮಾಡಿ, ಇನ್ನು ಮುಂದೆ 18 ಪದ್ಯಗಳಲ್ಲಿ, 18 ಅಲ್ಲ, ಇನ್ನು ಮುಂದೆ 11 ಪದ್ಯಗಳಲ್ಲಿ, 11ರಲ್ಲಿ 10 ಪದ್ಯ, 11ನೇ ಪದ್ಯ ಉಪಸಂಹಾರದ್ದು, ಒಟ್ಟಿಗೆ 11 ಪದ್ಯಗಳಿದೆ. 19 ಪದ್ಯ ಉಪಸಂಹಾರ ಸೇರಿ ಇನ್ನು 11 ಪದ್ಯಗಳಲ್ಲಿ ಭಗವಂತನನ್ನ ಪಾದದಿಂದ ಕೇಶದ ತನಕ ವರ್ಣನೆ ಮಾಡ್ತಾರೆ. ಇಷ್ಟರ ತನಕ ಆ ಭಗವಂತನ ಸಮಷ್ಟಿಯಾಗಿ ಭಗವಂತನ ಗುಣಗಳ ಅನುಸಂಧಾನ ಮಾಡಿ ನೀನು ಗುಣಾತೀತ ಅಂತಂದ್ರು. ಆಗ ಒಂದು ಸಂಶಯ ಬಂತು. ನಮ್ಮ ದೇಹ ಉಂಟಲ್ಲ, ಪ್ರತಿಯೊಬ್ಬನ ಶರೀರ ಅದು ಪಂಚಭೂತಗಳಿಂದ ನಿರ್ಮಾಣವಾದದ್ದು, ತ್ರಿಗುಣಗಳಿಂದ ನಿರ್ಮಾಣ ಆದದ್ದು. ಯಾಕಂದ್ರೆ ಯಾರ ದೇಹ ಆದರೂ ಅದು 3 ಇರಲೇಬೇಕು: ಮಣ್ಣು, ನೀರು, ಬೆಂಕಿ. ದೇಹ ಅಂತಲ್ಲ, ಪ್ರಪಂಚದಲ್ಲಿ ಯಾವ ವಸ್ತು ಆಗಬೇಕಾದ್ರೆ ಈ 3 ಇರಲೇಬೇಕು: ಮಣ್ಣು, ನೀರು, ಬೆಂಕಿ. ಮಣ್ಣು ಅಂದ್ರೆ ತಮೋಗುಣ, ನೀರು ಅಂದ್ರೆ ರಜೋಗುಣ, ಬೆಂಕಿ ಅಂದ್ರೆ ಸತ್ವಗುಣ. ಅದರಿಂದ ತ್ರಿಗುಣಾತ್ಮಕವಾದ ದೇಹ. ಭಗವಂತ ತ್ರಿಗುಣಾತೀತ, ಆದ್ರಿಂದ ಅವನಿಗೆ ಒಂದು ಆಕಾರ ಇರುವುದು ಸಾಧ್ಯ ಇಲ್ಲ ಅಂತ ಒಂದು ಶಂಕಾ ಬಂತು. ಆಮೇಲೆ ಭಗವಂತನ ಆಕಾರವನ್ನು ವರ್ಣಿಸಿ ಮಾಡ್ತಾರೆ. ನೀನು ತ್ರಿಗುಣಾತೀತ ಆದರೂ ಕೂಡ ನೀನು ನಿರಾಕಾರ ಅಲ್ಲ. ಯಾಕೆಂದ್ರೆ ನೀನು ಸತ್ವರಜಸ್ತಮೋ ಗುಣಗಳ ದೇಹ ಅಲ್ಲ, ಜ್ಞಾನಾನಂದಾದಿ ಗುಣಗಳ ಸ್ವರೂಪ ನಿನ್ನದು. ಅದರಿಂದ ಜ್ಞಾನಾನಂದಾದಿ ಗುಣಮಯವಾದಂಥ ನಿನ್ನ ಶರೀರದ ದರ್ಶನವನ್ನು ನನಗೆ ಕೊಡು, ಅದರ ಮಹಿಮೆಯನ್ನು ನಾನು ತಿಳಿಸು ಅಂತ ಮುಂದೆ ಭಗವಂತನ ಸ್ವರೂಪ ದೇಹದ ವರ್ಣನೆಯನ್ನ ಮುಂದೆ 10 ಪದ್ಯಗಳಲ್ಲಿ ಮಾಡ್ತಾರೆ. ಅದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಇವತ್ತು ಪ್ರಸ್ತಾವನೆಯಾಗಿ 7 ಮಂತ್ರಗಳ ಮೂಲಕ ಅವರು ಭಗವಂತನ ಸಮಷ್ಟಿ ಪ್ರಾರ್ಥನೆಯನ್ನು ಮಾಡುವುದರ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಮುಗಿಸೋಣ. ಮತ್ತೆ ನಾಳೆ 6 ಸೇರಿದಾಗ ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ನಮಸ್ಕಾರ.